ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಡಿಸಿಸಿಬಿ ಸಾತನೂರು ಪುಟ್ಟಸ್ವಾಮಿ ಅವರು, ಪಾರ್ಥಸಾರಥಿ ಅವರು, ಮಾಜಿ ಅಧ್ಯಕ್ಷರು ಆರ್ಎಪಿಸಿಎಂಎಸ್ ಕೆರಗೋಡು, ಶಂಕರ್ ಅವರು ಕೀಲಾರ, ಮಾಜಿ ನಿರ್ದೇಶಕರು ಎಪಿಎಂಸಿ. ಬಸರಾಳು ಪುಟ್ಟಸ್ವಾಮಿ ಅವರು ಅಧ್ಯಕ್ಷರು ಪಿಎಸಿಎಸ್ ಬಸರಾಳು, ನಾಗನರಸಿಂಹೇಗೌಡರವರು ಮಾಜಿ ನಿರ್ದೇಶಕರು ಡಿಸಿಸಿಬಿ ಸಾತನೂರು, ಶಂಕರ್ ಅವರು ಕೀಲಾರ, ಮಾಜಿ ನಿರ್ದೇಶಕರು ಎಪಿಎಂಸಿ, ಮಧುಸೂದನ್ ರವರು ಕೀಲಾರ, ಅಧ್ಯಕ್ಷರು ಚಿಕ್ಕಮಂಡ್ಯ ವೇಣು, ನಿಂಗರಾಜುರವರು, ಪ್ರಕಾಶ್ ವನಗಾನಹಳ್ಳಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ, ಪ್ರಸನ್ನರವರು ಮಾಜಿ ಅಧ್ಯಕ್ಷರು ಗುರುವಾಲೆ, ಪಿಎಸ್ಸಿಎಸ್ ಅಧ್ಯಕ್ಷರು ಪ್ರಸನ್ನರವರು ಜಿಕೆ ಪ್ರಸನ್ನ, ಗುರುವಾಲೆ ಮಾಜಿ ಪಿಎಸ್ಸಿಎಸ್ ಅಧ್ಯಕ್ಷರು ಪಿಎಸ್ಸಿಎಸ್, ಮೂರ್ತಿರವರು ಹೊನಗಾನಹಳ್ಳಿ ಮಾಜಿ ಅಧ್ಯಕ್ಷರು ಪಿಎಸ್ಸಿಎಸ್, ರಾಜಪ್ಪನವರು ಶ್ರೀನಿವಾಸಪುರ ಮಾಜಿ ಅಧ್ಯಕ್ಷ, ಅಮ್ಮೇಗೌಡರವರು ಚಾಮಲಾಪುರ ಮಾಜಿ ನಿರ್ದೇಶಕರು ಆರ್ಎಪಿಸಿಎಂಎಸ್, ಯೋಗೇಶ್ ಅವರು ಹುಲಿವಾನ ಮಾಜಿ ಉಪಾಧ್ಯಕ್ಷರು ಆರ್ಎಪಿಸಿಎಂಎಸ್, ಪ್ರಸವನ್ನ ಹುಲಿವಾನ, ನವೀನ್ ರವರು ಮರಲಿಂಗನದೊಡ್ಡಿ ಅಧ್ಯಕ್ಷರು ಪಿಎಸ್ಸಿಎಸ್, ಪ್ರಸನ್ನ ಹುಲಿವಾನ, ಮರಲಿಂಗನದೊಡ್ಡಿ, ನವೀನ್ ರವರು ಅಧ್ಯಕ್ಷರು ಪಿಎಸ್ಸಿಎಸ್, ರವಿ ಮಾರ್ಗೌಡ್ನಹಳ್ಳಿ, ದಯವಿಟ್ಟು ರವಿರವರು ಮಾರ್ಗೌಡ್ನಹಳ್ಳಿ ರವಿರವರು, ಎಚ್ ಡಿ ರಮೇಶ್ ಅವರು ಹುಲಿವಾನ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಪುಟ್ಟರಾಮ ಅವರು ಇವತ್ತು ಕಾಂಗ್ರೆಸ್ ತೊರೆದು ಕುಮಾರಣ್ಣನ ಸಮ್ಮುಖದಲ್ಲಿ ಜೆಡಿಎಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಹನಕೆರೆ ಶ್ರೀನಿವಾಸ್, ಮೂಗಪ್ಪರವರ ಶ್ರೀನಿವಾಸ್, ಹನಕೆರೆ ಮೂಗಪ್ಪರ ಶ್ರೀನಿವಾಸ್, ನವೀನ್ ಹುಲಿವಾನ, ಕುಮಾರ್ ಗೂಳಿ ಹುಲಿವಾನ, ಗೌಡವರ ಶಂಕರ್ ಹುಲಿವಾನ, ಗೌಡವರ ಶಂಕರ್ ಹುಲಿವಾನ, ಯೋಗೇಶ್ ಹುಲಿವಾನ ಗರಿಬಿ ಬಡಾವಣೆ, ಯೋಗೇಶ್ ಹುಲಿವಾನ ಗರಿಬಿ ಬಡಾವಣೆ, ಹೊನಗಾನಹಳ್ಳಿ ಪ್ರಕಾಶ್ ಅವರು, ದಯವಿಟ್ಟು ಹೊನಗಾನಹಳ್ಳಿ ಪ್ರಕಾಶ್ ಅವರು ವೇದಿಕೆ ಮೇಲೆ ಬರಬೇಕು. ಈಗ ಈ ಸಭೆಯನ್ನು ಉದ್ದೇಶಿಸಿ ಶ್ರೀಯುತ ಅಮರಾವತಿ ಶೇಖರಣ್ಣ ಅವರು ಮಾತಾಡ್ತಾರೆ. ಒಂದು 5 ನಿಮಿಷ ದಯಮಾಡಿ ಎಲ್ಲ ಮೌನವಾಗಿರಬೇಕು. ಲೋಕಸಭೆಯ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಮೊದಲನೇ ಹಂತದ 14 ಲೋಕಸಭಾ ಕ್ಷೇತ್ರಗಳಿಗೆ ನಾಮಪತ್ರಗಳನ್ನು ಸಲ್ಲಿಸತಕ್ಕಂಥ ಪ್ರಕ್ರಿಯೆಗಳು ಪ್ರಾರಂಭವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇದನ್ನ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅಮರಾವತಿ ಕನ್ವೆನ್ಷನ್ ಸೆಂಟರ್ ಈ ಒಂದು ಸಭಾಂಗಣದಲ್ಲಿ ಆತ್ಮೀಯ ಸ್ನೇಹಿತರು, ನನಗೆ ಹಳೆಯ ಸ್ನೇಹಿತರೆ, ಅವರು ಪರಿಚಯ ಕಾಂಗ್ರೆಸ್ನಲ್ಲಿ ಇದ್ರು. ವೈಯಕ್ತಿಕವಾಗಿ ಅಲ್ಲ, ಈ ಸದ್ಯದಲ್ಲಿ ಕಾಂಗ್ರೆಸ್ನಲ್ಲೇ ಇದ್ದಿದ್ದೆ. ವೈಯಕ್ತಿಕವಾಗಿ ನನ್ನ ಬಗ್ಗೆ ಬಹಳ ಅತ್ಯಂತ ಅಭಿಮಾನ ಇಟ್ಟಂತವರು ಇವತ್ತು ಅಮರಾವತಿ ಚಂದ್ರಶೇಖರ್ ಅವರು, ಅವರ ಎಲ್ಲ ಕುಟುಂಬದ ಸಹೋದರರು ಮತ್ತು ಅವರ ಸ್ನೇಹಿತರು, ಹಿತೈಷಿಗಳು ಎಲ್ಲರೂ ಈ ದಿನ ಮರಳಿ ಪಕ್ಷಕ್ಕೆ ಬರ್ತಕ್ಕಂಥ ಒಂದು ನಿರ್ಧಾರ ಮಾಡಿ, ಮೊನ್ನೆ ನಾನು ದೂರವಾಣಿ ಮುಖಾಂತರ ಮನವಿಯನ್ನು ಮಾಡಿದಾಗ, ಇಲ್ಲ ನಾನು ಈಗಾಗಲೇ ನಿರ್ಧಾರ ಮಾಡಿದ್ದೇನೆ, ನೀವು ಯಾವಾಗ ಸಮಯ ಕೊಟ್ಟು ನಾನು ತಕ್ಷಣ ಪಕ್ಷಕ್ಕೆ ಅಧಿಕೃತವಾಗಿ ನಮ್ಮೆಲ್ಲರ ಸ್ನೇಹಿತರ ಜೊತೆ ಸೇರ್ತಕ್ಕಂಥದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದೇನೆ, ಸಮಯವನ್ನು ಕೊಡತಕ್ಕಂಥದಕ್ಕೆ ಕೇಳಿದ್ರು. ಕೇವಲ 2 ದಿನದಲ್ಲಿ ನಿನ್ನೆ ಮಾತನಾಡಿದ್ದು, ಇವತ್ತು 2ನೇ ದಿನ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ತಮ್ಮೆಲ್ಲರಿಗೆ ಆಹ್ವಾನ ನೀಡಿ ಈ ಒಂದು ಸಭಾಂಗಣದಲ್ಲಿ ನಮ್ಮ ಪಕ್ಷದ ಹಿರಿಯರಾಗಿರ್ತಕ್ಕಂಥ ತಮ್ಮಣ್ಣವರು ಮತ್ತು ಸುರೇಶ್ ಗೌಡರು, ಡಾಕ್ಟರ್ ಅನ್ನದಾನಿ ಅವರು ಮತ್ತು ಕೇರಪೇಟೆಯ ಶಾಸಕರಾಗಿರ್ತಕ್ಕಂಥ ಮಂಜು ಅವರು, ರಾಮಚಂದ್ರ ಅವರು, ವಿಜಯಾನಂದ ಅವರು, ಇವರೆಲ್ಲರೂ ಇದೀಗ ರಘು ಅವರು,
ಪುಟ್ಟರಾಮಣ್ಣವ್ರನ್ನ ಮಳವಳ್ಳಿಯ ನಾಯಕರಿದ್ದಾರೆ. ಅವರು ಸಹ ಮೊನ್ನೆ ನಾನು ದೂರವಾಣಿ ಮುಖಾಂತರ ಮಾತನಾಡಿದಾಗ ನಾನು ಬೆಂಬಲ ಕೊಡಿ, ಸ್ವಲ್ಪ ಸಹಾಯ ಮಾಡಿ ಅಂತಕ್ಕಂಥ ದೂರವಾಣಿ ಕೇಳಿದೆ. ಅವರು ಬೆಂಬಲ ಏನು ಕೊಡೋದು ನಾನು ನಿರ್ಧಾರ ಮಾಡಿಬಿಟ್ಟಿದ್ದೇನೆ. ಇಲ್ಲಿಯ ವಾತಾವರಣ ಮಳವಳ್ಳಿನಲ್ಲಿ ಒಬ್ಬ ದುರಾಂಕಾರಿ ಶಾಸಕ ಇದ್ದಾರೆ. ನಾನು ಮೊದಲು ಜನತಾದಳದಲ್ಲೇ ಇದ್ದವನು, ನಾನು ತೀರ್ಮಾನ ಮಾಡಿ ಬರ್ತೀನಿ ಅಂತ ಹೇಳಿ ಅವರು ಅಧಿಕೃತವಾಗಿ ಇವತ್ತು ಅವರು ಅವರ ಸ್ನೇಹಿತರುಗಳು ಹಲವಾರು ಜನ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕಂತ ನಿರ್ಧಾರ ಮಾಡಿದ್ದಾರೆ. ಸಿದ್ದರಾಮೇಗೌಡರಿದ್ದಾರೆ, ಅವರು ಇವತ್ತು ಅಧಿಕೃತವಾಗಿ ಮತ್ತೆ ಇವತ್ತು ಉಪವಾಸದ ದಿನಗಳಿದ್ದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವೇಗೌಡರ ಬಗ್ಗೆ ಒಂದು ಒಳ್ಳೆಯ ಉತ್ತಮವಾದ ಮಾತುಗಳನ್ನು ಅವರು ಆಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ ಪ್ರಥಮವಾಗಿ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಹಲವಾರು ಮುಖಂಡಗಳಿದ್ದೀರಿ, ಯಾರು ಅನ್ಯತಾ ಭಾವಿಸಬೇಡಿ. ನಾನು ಮತ್ತೆ 6 ಗಂಟೆಗೆ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಕೇಂದ್ರದ ಸಚಿವರು ಅವರಿಗೆ ಅಭ್ಯರ್ಥಿ ಇದ್ದಾರೆ. ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಾರ್ವಜನಿಕ ಸಭೆಯಲ್ಲಿ ಈಗ 6 ಗಂಟೆಗೆ ನಾನು ಭಾಗವಹಿಸಬೇಕಾದಂಥದ್ದು ಅವರ ಮನವಿ ಇದೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸಿ ಅಲ್ಲಿಗೆ ಹೋಗಬೇಕಾದಂಥದ್ದು, ಅಲ್ಲಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ. ನಾನು ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಲವಾರು ರೀತಿಯ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಅವರ ಘೋಷಣೆಗಳೇನಿದೆ. ಒಂದು ಪ್ರಮುಖವಾಗಿ ತಮ್ಮಣ್ಣವರು ನೀರಾವರಿ ಬಗ್ಗೆ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು. ನಾನು ಸುದೀರ್ಘವಾಗಿ ಅದೆಲ್ಲ ಹೇಳಲಿಕ್ಕೆ ಹೋಗ್ತಿಲ್ಲ. ಅದರ ಒಂದು ಮಾತನ್ನ ಈ ವೇದಿಕೆ ಮುಖಾಂತರ ಮಂಡ್ಯ ಜಿಲ್ಲೆಯ ಜನತೆಗೆ ನಾನು ಪ್ರಾಮಾಣಿಕವಾಗಿ ಈ ವೇದಿಕೆ ಮುಖಾಂತರ ಒಂದು ಸಂದೇಶ ಕೊಡಲಿಕ್ಕೆ ಇವತ್ತು ಒಂದು ಮನಸ್ಸಿನ ಸಂಕಲ್ಪ ತೊಟ್ಟಿದ್ದೇನೆ. ಕಾವೇರಿ ನೀರಿನ ವಿಷಯದಲ್ಲಿ 1924ಕ್ಕೂ ಮುಂಚೆನೆ ನಾವೇನು ಹುಟ್ಟಿರಲಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವುದು ಮಡ್ರಾಸ್ನ ಪ್ರೆಸಿಡೆನ್ಸಿಗೆ ಸೇರಿತ್ತು, ಆ ಕಲೋನಿಯಲ್ ಸಿಸ್ಟಮ್ನ ವ್ಯವಸ್ಥೆ ಒಳಗೆ ಯಾವ್ಯಾವ ರೀತಿಯಲ್ಲಿ ಆಗ್ಲಿಂದಲೂ ಕರ್ನಾಟಕ ರಾಜ್ಯದ ಮೇಲೆ ತಮಿಳುನಾಡಿನವರ ಒಂದು ಪ್ರಭಾವಗಳು, ಅಲ್ಲಿಯ ಬ್ರಿಟಿಷ್ ಕಾಲದಲ್ಲೂ ಸಹ ಅಲ್ಲಿಂದ ನಮಗೇನು ಅನ್ಯಾಯ ಆಗಿ ಬಂದಿದೆ, ಅದೆಲ್ಲ ಒಂದು ಇತಿಹಾಸ ಇದೆ. ಅದೆಲ್ಲವನ್ನು ನನಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ನಿಮ್ಮ ಗಮನಕ್ಕೆ ತರತಕ್ಕಂಥದ್ದು, ರಾಜ್ಯದ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಇವರೆಲ್ಲರೂ ದೇವೇಗೌಡರನ್ನು ಪ್ರಶ್ನೆ ಮಾಡ್ತಾರೆ. ಕರ್ನಾಟಕಕ್ಕೆ ದೇವೇಗೌಡರ ಕೊಡುಗೆ ಏನು ಅಂತ ಕೇಳ್ತಾರೆ. ನಿಜಕ್ಕೂ ಆ ಮಾತುಗಳನ್ನ ಅವ್ರು ಹೇಳ್ತಕ್ಕಂಥದ್ದೇನಿದೆ, ಅವರ ಕೊಡುಗೆ ಏನು ಅಂತಕ್ಕಂಥದ್ದನ್ನ ನೀವು ಪ್ರಶ್ನೆ ಮಾಡಬೇಕು. ಇವತ್ತು ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ದೇವೇಗೌಡರ ಬಗ್ಗೆ ಅತ್ಯಂತ ಲಘುವಾಗಿ ಏನು ಮಾತನಾಡಿದ್ದಾರೆ. ದೇವೇಗೌಡರು ಒಂದು ಮಾತು ಮೊನ್ನೆ ಹೇಳಿದ್ರು ನಮ್ಮ ಬಿಜೆಪಿ ಮತ್ತು JDS-ನ ಒಂದು ಸಮನ್ವಯ ಸಮಿತಿ ಸಭೆಯಲ್ಲಿ. ಅದಕ್ಕೊಂದು ರಿಯಾಕ್ಟ್ ಮಾಡಿದ್ದಾರೆ. ಅದೇನೋ ಅವರಲ್ಲೇ ಸ್ವಾಭಿಮಾನ ಇದೆ, ನಮ್ಮಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಏನಿದೆ, ನನ್ನ ರಕ್ತದ ಕಣಕಣದಲ್ಲೂ ಇವತ್ತು ನಾನೊಬ್ಬ ಕನ್ನಡಿಗ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಒಬ್ಬ ಕನ್ನಡಿಗ ಅಂತಕ್ಕಂಥದ್ದನ್ನ ಇವತ್ತೇನು ಹೇಳ್ತಾರೆ, ಅವರ ಜೀವನದಲ್ಲಿ ಯಾವತ್ತಾದರೂ ಒಂದು ದಿನ ಈ ಭಾಗದ ಜೀವನದಿ ಕಾವೇರಿ ನೀರಿನ ವಿಷಯದಲ್ಲಿ ಕಾನೂನಾತ್ಮಕವಾಗಿ ಒಂದು ಕ್ಷಣ ಏನಾದರೂ ಒಂದು ಚಿಂತನೆ ಮಾಡಿ ಅವ್ರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಮುಖ್ಯಮಂತ್ರಿಗಳು ನಾನು ಕೇಳಲಿಕ್ಕೆ ಬಯಸ್ತೇನೆ. ದೇವೇಗೌಡರು ಇತಿಹಾಸ ಇದೆ. 1962ರಿಂದ 24ನೇ ವಯಸ್ಸಿನಿಂದ ನೀರಾವರಿಗೆ ಯಾವ ರೀತಿ ಹೋರಾಟ ಮಾಡಿದ್ದಾರೆ ಅಂತ ಹೇಳಿ ಅದೆಲ್ಲವನ್ನು ನನಗೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ದೊಡ್ಡ ದೊಡ್ಡ ನಾಯಕರುಗಳನ್ನ ಬೆಳೆಸಿದ್ದೀರಿ. ಅವರವರದೇ ಆದಂತಹ ಒಂದು ಸಣ್ಣ ಪುಟ್ಟ ಕೊಡುಗೆಗಳು ಜಿಲ್ಲೆ ಕೊಟ್ಟಿದ್ದಾರೆ. ನಾನು ಯಾರು ಏನು ಮಾಡಲಿಲ್ಲ, ಯಾರಿಂದಲೂ ಏನು ಆಗಲಿಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಅವರವರದೇ ಆದಂತಹ ಒಂದು ಕೊಡುಗೆಗಳು ಇಲ್ಲಿದ್ದಾವೆ, ಕೊಟ್ಟಿದ್ದಾರೆ. ಆದರೆ ನಿಮ್ಮ ನಿರೀಕ್ಷೆಗಳಿಗೆ ಬೇರೆ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದಾಗ
ಈ ಜಿಲ್ಲೆಗೆ ನಿಮ್ಮ ನಿರೀಕ್ಷೆಗಳಿಗೆ ನೀವು ಬಯಸ್ತಕ್ಕಂಥ ರೀತಿಯಲ್ಲಿ ಅಭಿವೃದ್ಧಿಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ನನ್ನನ್ನು ಪ್ರಶ್ನೆ ಮಾಡಬಹುದು, ನೀವು 2 ಬಾರಿ ಮುಖ್ಯಮಂತ್ರಿ ಆದ್ರೆ ಏನು ಕೊಟ್ರಿ ಅಂತೇಳಿ. ಒಂದು ನಾನು ನಿಮ್ಗೆ ಹೇಳ್ತೀನಿ, 2006-7ರಲ್ಲಿ ಈ ಜಿಲ್ಲೆಗೆ ಶಿಕ್ಷಣ ಇಲಾಖೆಯಲ್ಲಿ, ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ, ನೀರಾವರಿ ಸೌಲಭ್ಯಗಳ ವಿಷಯದಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ನಾವು ಕೇವಲ 19 ತಿಂಗಳ ಮಾಡಲಿ, ಅದು ಇನ್ನೊಂದು ಪಕ್ಷದ ಜೊತೆಗೂಡಿ ಮಾಡಿದಂತ ಕೆಲಸ. ಕೇರ್ಪೇಟೆ ಕೊಟ್ಟಂತ ಇಂಜಿನಿಯರಿಂಗ್ ಕಾಲೇಜು ಇರಬಹುದು, ಶುಗರ್ ಫ್ಯಾಕ್ಟರಿಗೆ ಅಲ್ಲಿಂದಲೇ ಸಮಸ್ಯೆಗಳಿತ್ತು, ಹಲವಾರು ರೀತಿಯಲ್ಲಿ ಅದನ್ನ ಪುನಶ್ಚೇತನಗೊಳಿಸಬೇಕು ಅಂತ ಹೇಳಿ ಕಳೆದ 15 ಕೇರ್ಪೇಟೆದು ದೇವೇಗೌಡರ ಕಾಲದಲ್ಲೇ ಕೊಟ್ಟಂಥದ್ದು. ದೇವೇಗೌಡರು ಅವರು ಮುಖ್ಯಮಂತ್ರಿಗಳಿದ್ದಾಗ ಸಕ್ಕರೆ ಕಾರ್ಖಾನೆಯನ್ನ ಕೊಟ್ಟಂಥದ್ದು. ಮೆಡಿಕಲ್ ಕಾಲೇಜ್ಗೆ 18 ತಿಂಗಳು ನಾನೇನು ಮುಖ್ಯಮಂತ್ರಿ ಇದ್ದೆ, 60 ಕೋಟಿ ಹಣವನ್ನ ನನ್ನ ಕಾಲದಲ್ಲೇ ಬಿಡುಗಡೆ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ವಿ. ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ನಾವು ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಅವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಪವರ್ ಸ್ಟೇಷನ್ಗಳಿತ್ತು, ನನ್ನ ಸಹೋದರ ರೇವಣ್ಣ ಅವರು ವಿದ್ಯುತ್ ಶಕ್ತಿ ಮಂತ್ರಿಗಳಾಗಿ ಎಷ್ಟು ಪವರ್ ಸ್ಟೇಷನ್ಗಳನ್ನು ಮಂಡ್ಯ ಜಿಲ್ಲೆ ಕೊಟ್ಟಿದ್ದೇವೆ. ಇದೆಲ್ಲ ಒಂದು ಇತಿಹಾಸದ ಪುಟಗಳಲ್ಲಿದ್ದಾವೆ. ಇದೆಲ್ಲ ಒಂದು ಭಾಗ. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ನನಗೆ ಸಿಕ್ಕಂಥದ್ದು ಕೇವಲ 14 ತಿಂಗಳ ಆಡಳಿತ. ಆ ಸಂದರ್ಭದಲ್ಲಿ ತಮ್ಮಣ್ಣವರು ಹೇಳಿದಂತ ರೀತಿಯಲ್ಲಿ ನನಗೆ ಮನಸ್ಸಿನಲ್ಲಿ ನಾನು ಇಷ್ಟು ದಿವಸ ಇರ್ತೀನೋ, ನಾನು ಮತ್ತೆ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ನವರ ಬೆಂಬಲ ಎಷ್ಟು ದಿವಸ ಕೊಡ್ತಾರೋ ಇಲ್ವೋ ಅಂತ ಗೊತ್ತು ನನಗೆ. ಆ ಹಿನ್ನೆಲೆಯಲ್ಲೇ ಮೊದಲನೇ ಬಜೆಟ್ 2ನೇ ಬಜೆಟ್ನಲ್ಲಿ ಸುಮಾರು 9,000 ಕೋಟಿಗೆ ನಾನು ಅನುದಾನವನ್ನು ಕೊಡ್ತಕ್ಕಂಥ ಬಜೆಟ್ನಲ್ಲಿ ಬಣ್ಣೆ ಮಾಡಿದೆ ವಿಧಾನಸಭೆ ಕಲಾಪದಲ್ಲಿ. ನಮ್ಮ ಸ್ನೇಹಿತರುಗಳು ಬಹಳ ಜನ ವ್ಯಂಗ್ಯವಾಗಿ ವಿಧಾನಸಭೆ ಕಲಾಪದಲ್ಲಿ ಮಾತಾಡಿರ್ತಕ್ಕಂಥ ಕಲಾಪದಲ್ಲೇ ದಾಖಲೆ ಇದು ಕರ್ನಾಟಕದ ಬಜೆಟ್ ಅಲ್ಲ, ಮಂಡ್ಯ ಜಿಲ್ಲೆಯ ಬಜೆಟ್ ಅಂತೇಳಿ ಕೇವಲ ಒಂದು ಪೂರಕವಾದ ಮಾತುಗಳನ್ನು ಅವರೇನಾಡಿದ್ರು. ಅದೆಲ್ಲ ಇವತ್ತು ವಿಧಾನಸಭೆ ಕಲಾಪದಲ್ಲೇ ಇದೆ. ಇದೆಲ್ಲ ಒಂದು ಭಾಗ. ಆದ್ರೆ ಇದ್ದಂಥದ್ದು 14 ತಿಂಗಳು ನನಗೆ ಇವತ್ತು ನಮ್ಮ ಈಗಿನ ಮುಖ್ಯಮಂತ್ರಿಗಳು ಮೊನ್ನೆ ಬಜೆಟ್ನಲ್ಲಿ ಮಂಡ್ಯ ಸಕ್ಕರೆ ಕಾರ್ಖಾನೆ ಬಗ್ಗೆ ಮೊನ್ನೆ ಬಂದು ಭಾಷಣ ಮಾಡಿದ್ರಿ. ನಮ್ಮ ಗೃಹಲಕ್ಷ್ಮಿ ಮೇಲೆ 5 ಗ್ಯಾರಂಟಿ ಯೋಜನೆ ಕಾರ್ಯಕ್ರಮ ಅಂತೇಳಿ ಸರ್ಕಾರದ ದುಡ್ಡಿನಲ್ಲಿ ಇದೆಲ್ಲ ಕಾರ್ಯಕ್ರಮ ಮಾಡೋದಲ್ಲ. ಆ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಅವ್ರು ಹೇಳಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಪಾಪ ಕೆಲವರು ದೊಡ್ಡ ದೊಡ್ಡ ಫುಲ್ ಪೇಜ್ ಜಾಹೀರಾತುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಗಮನಿಸಿದೆ ನಾನು. ಮಂಡ್ಯ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಶುಗರ್ ಫ್ಯಾಕ್ಟ್ರಿ ಏನ್ ಪ್ರಾರಂಭನೆ ಮಾಡಿಬಿಟ್ರು ಅನ್ನಂಗೆ ದೊಡ್ಡ ದೊಡ್ಡ ಕಲರ್ಫುಲ್ ನಮ್ಮ ಪುಟಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಬೇರೆ ಬಂದ್ಬಿಡುತ್ತೆ. ಈಗ ಕಾಂಗ್ರೆಸ್ ಅಭ್ಯರ್ಥಿನೂ ಒಂದು ಪುಟಗಟ್ಲೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ನಾನು ಗಮನಿಸಿದೆ. ಅವ್ರು ಹೇಳಿರ್ತಕ್ಕಂಥದ್ದೇನು ಬಜೆಟ್ನಲ್ಲಿ, ಇಲ್ಲಿ ಭಾಷಣ ಮಾಡಿದ್ದೇನು, ಮಾಧ್ಯಮ ಸ್ನೇಹಿತರಿದ್ದೀರಿ, ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದೇನೆ ಎಂದಿದ್ದಾರೆ. ದುಡ್ಡಲ್ಲಿ ಇಟ್ಟಿದ್ದಾರೆ ಬಜೆಟ್ನಲ್ಲಿ. ಅದೆಲ್ಲ ಇರ್ತಕ್ಕಂಥ ನಿಮ್ಮ ಸಕ್ಕರೆ ಕಾರ್ಖಾನೆಯ ಮೈಸೂರನ್ನ ಆಸ್ತಿ ಇದೆಯಲ್ಲ, ಆಸ್ತಿನ ಮಾರಾಟ ಮಾಡಿ ಯಾವ PPP ಮಾಡಲಲ್ಲ ಏನೋ ಕಟ್ಟಿದೀವಿ ಅಂತಕ್ಕಂಥ ಘೋಷಣೆ. ಅದು ಇರೋ ಆಸ್ತಿ ಮಾರಾಟ ಮಾಡಿ. ನಾನು ಅವತ್ತು 2019 ಬಜೆಟ್ನಲ್ಲಿ 400 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಹೊಸ ಕಾರ್ಖಾನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ 100 ಕೋಟಿ ಬಜೆಟ್ನಲ್ಲೇ ಹಣ ಇಟ್ಟಿದ್ದೇನೆ. ಬುಕ್ ತೆಗೆದು ನೋಡಿ, 2019 ಈಗ ಅವರಿಗೆ IT ಇಂಡಸ್ಟ್ರಿ ಮಾಡಕ್ ಕೊಟ್ಟರು, ಕಾರ್ಖಾನೆ ಮುಚ್ಚಾಗಿ ಇದೇನೋ ಘೋಷಣೆ ಮಾಡಿರೋದು ನೋಡಿದ್ದೀನಿ, ಮಾತಾಡಿರೋದಿಲ್ಲ ನಮ್ಮ ಇಲ್ಲಿ ಶಾಸಕರು. ನನ್ನ ಕಾಲದಲ್ಲಿ 2019 100 ಕೋಟಿ ವಿಧಾನಸಭೆ ಕಲಾಪ ಬಜೆಟ್ನಲ್ಲಿ ಆರ್ಥಿಕ ವರ್ಷದಲ್ಲಿ ಹಣ ಕೊಟ್ಟಿದ್ದೀನಿ. ಆಮೇಲೆ ಬಂದ ಸರ್ಕಾರಗಳು ಆ ದುಡ್ಡನ್ನ ಎಲ್ಲೆಲ್ಲಿಗೆ ಹಾಕೊಂಡ್ರು ಅದೆಲ್ಲ ನನಗೆ ಚರ್ಚೆ ಮಾಡಕ್ ಹೋಗಲ್ಲ. 14 ತಿಂಗಳಲ್ಲಿ ಸರ್ಕಾರ ತೆಗೆದು ಈಗ 5 ವರ್ಷ ಆಗಿದೆ. ಪಾಪ ನಮ್ಮ ಮುಖ್ಯಮಂತ್ರಿಗಳು 1 ವರ್ಷ ಆಯ್ತು, ಈಗ ಹೆಚ್ಚು ಕಡಿಮೆ ಇನ್ನೇನು ಮುಂದಿನ ತಿಂಗಳು 1 ವರ್ಷ ಆಗುತ್ತೆ. ಬಜೆಟ್ ನಲ್ಲಿ ಸಕ್ಕರೆ ಕಾರ್ಖಾನೆ ಘೋಷಣೆ ಮಾಡಿದೀವಿ ಅನ್ನೋದು ಬಿಟ್ರೆ ಅವ್ರ ಬಜೆಟ್ ನಲ್ಲಿ ಮಂಡ್ಯ ಜಿಲ್ಲೆಗೆ ಅಂತ ಹೇಳಿ ಒಂದು ನಯ ಪೈಸಾ ಏನಾದ್ರು ಕೊಟ್ಟಿದ್ದಾರ ಅಂತಕ್ಕಂಥದ್ದನ್ನ ಇವತ್ತು ಬಜೆಟ್ ಬುಕ್ ತೆಗೆದು ನೋಡಿ.
ಮಂಡ್ಯ ಜಿಲ್ಲೆ. ಇದು ಇರ್ತಕ್ಕಂಥ ವಾಸ್ತವಾಂಶ. ನಾನು ರಾಜ್ಯದ ಮುಖ್ಯಮಂತ್ರಿ ಆದಾಗ 2ನೇ ಬಾರಿಗೆ ನಾನು ನಿಮಗೆ ನೆನಪಿಸ್ಕೊಡ್ತೇನೆ, ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ರೈತ ಕುಟುಂಬದಲ್ಲಿ ಆತ್ಮಹತ್ಯೆ ಆದಂತ ಪ್ರಕರಣ ನಮ್ಮ ಜಿಲ್ಲೆ ಒಳಗೆ. ಅವತ್ತು ನಾನು 200 ಕುಟುಂಬಗಳಿಗೂ ಸಹ ಭೇಟಿ ಕೊಟ್ಟು ವೈಯಕ್ತಿಕವಾಗಿ ನಾವೆಲ್ಲ ಶಾಸಕ ಮಿತ್ರರು ನಾವೆಲ್ಲ ಸೇರಿ ಪ್ರತಿ ಮನೆಗೆ ಆಕ್ಚುಲಿ ಅವತ್ತು ದಿನ ನಾವು ವೈಯಕ್ತಿಕವಾಗಿ ಆರ್ಥಿಕ ನೆರವು ಕೊಟ್ಟಿದ್ದೇವೆ. ನನ್ನ ರೈತ ಬಂಧುಗಳಿಗೆ, ನಾಡಿನ ರೈತ ಬಂಧುಗಳಿಗೆ ಹೇಳಿದೆ, ದಯವಿಟ್ಟು ಆತ್ಮಹತ್ಯೆಗೆ ಶರಣಾಗಬೇಡಿ, ನಮ್ಮ ಸರ್ಕಾರ ಬಂದರೆ ಸಂಪೂರ್ಣವಾಗಿ ನಿಮ್ ಸಾಲ ಮನ್ನಾ ಮಾಡ್ಕೊಡ್ತೀನಿ ಅಂತ. ಇವನು ಅಧಿಕಾರಕ್ಕೆ ಬರಲ್ಲ, ಇವನು ಏನು ಸಾಲ ಮನ್ನಾ ಮಾಡ್ತಾನೆ, ಸುಳ್ಳು ಹೇಳ್ತಾನೆ ಅಂತ. ಎಲ್ಲಿದೆ ದುಡ್ಡು, ಎಲ್ಲಿಂದ ತರ್ತಾನೆ ದುಡ್ಡ ಅಂತ. ಯಾವ ಅವ್ರು ಮತ್ತೆ ಬಂದು ನನ್ನ ಹತ್ರಕ್ಕೆ ನಾನು ಮುಖ್ಯಮಂತ್ರಿ ಆಗದೇ ಇಲ್ಲ ಅಂದವರು, ಕೊನೆಗೆ ದೆಹಲಿಯಿಂದ ಬಂದಂತವ್ರು ನಮ್ಮ ಮನೆ ಬಾಗಿಲಿಗೆ ಬಂದರು, ಒಂದು ಅವಕಾಶ ಕೊಟ್ಟರು ನನಗೆ ಫೋರ್ಸ್ ಮಾಡಿ. ದೇವೇಗೌಡರು ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಇದ್ರು. ನನ್ನ ಮಗನಿಗೆ ಬೇಡ, ನೀವೇ ಅಧಿಕಾರ ತಗೊಳ್ಳಿ, ನಿಮ್ಮ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ಅವ್ರು ಮುಖ್ಯಮಂತ್ರಿ ಮಾಡಿದ್ದಾರೆ. ದೆಹಲಿ ನಾಯಕರು ಯಾರು ಒಪ್ಪಲಿಲ್ಲ, ನನಗೆ ಕಟ್ಟೋದು. ಅವತ್ತು ನನಗಿದ್ದಂಥದ್ದು, ಅವತ್ತು ಅಧಿಕಾರಕ್ಕೆ ನಾನು ಒಪ್ಕೊಳ್ಳಿಕ್ಕೆ ಕಾರಣ ರೈತರಿಗೆ ಸಾಲ ಇಲ್ಲಪ್ಪ ನಮಗೆ ಬೇಕಾಗಿತ್ತು, ನೀನು ಬಂದು ನಿಂತಿದೆಯಾ, ನಾವು ಚುನಾವಣೆ ನಡೆಸ್ತೀವಪ್ಪ ಅಂತ ಹೇಳ್ತಾರೆ. ಆದ್ರೆ ಒಂದು ಆ ಪ್ರೀತಿ ವಿಶ್ವಾಸದಲ್ಲಿ ನೀವೇನು ನನಗೆ ಆಶೀರ್ವಾದ ಮಾಡ್ತಾ ಇದ್ದೀರಿ ದೂರವಾಣಿಯಲ್ಲಿ, ಪ್ರತಿ ಪಂಚಾಯತಿ ಬೂತ್ ಮಾಡ್ತೇನೆ, ನಾನು ಮನವಿ ಮಾಡ್ತೇನೆ, ನೀವೇ ಇವತ್ತು ಮನೆ ಹೋಗಿ ಅವ್ರಿಗೆ ತಿಳುವಳಿಕೆ ಮೂಡಿಸಿ. ನಮ್ಮ ತಾಯಂದ್ರಿಗೆ ದಯವಿಟ್ಟು ಕೈ ಮುಗಿತೀನಿ, ಇದೆಂತದ್ದು ಕೊಟ್ಟವರಲ್ಲ, ಈಗ ಹೇಳ್ತಲ್ಲ, ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. 2,000 ರೂಪಾಯಿ ಏನ್ ಮಾಡ್ತೀರಿ? ಆ 2,000 ರೂಪಾಯಿ ಯಾರ ದುಡ್ಡು? ದುಡ್ಡು ಯಾರದ್ದು? ನಿಮ್ಮ ದುಡ್ಡು. ಯಾವ ಒಂದು ಬೆಲೆ ತೆತ್ತು ಇವತ್ತು ನಿಮ್ಗೆ ಇವತ್ತು ಈ ಒಂದು 5 ಗ್ಯಾರಂಟಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಇವತ್ತು ನಿಮಗೆ ಹೇಳ್ತಾರೆ 52,000 ಕೋಟಿ ಈ 5 ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಯೋಚನೆ ಮಾಡಿ ನೀವು. ನಮ್ಮ ಹಳ್ಳಿ ಹೆಣ್ಣು ಮಕ್ಕಳಿಗೆ ಹೇಳಬೇಕು, ಆಯ್ತಪ್ಪ 52,000 ಕೋಟಿ ಯೋಜನೆ ಕೊಟ್ಟುಬಿಟ್ರು. ಈ ದುಡ್ಡು ಎಲ್ಲಿಂದ ಕೊಟ್ರು? ಈ 52,000 ಕೋಟಿ ದುಡ್ಡು ನೀವು ಕೊಟ್ಟಿರೋದೇ ಆಗಿ ಕೊಟ್ಟವ್ರೆ. ಈ ವರ್ಷ 1,05,000 ಕೋಟಿ ಸಾಲ ಮಾಡಿದ್ದಾರೆ. 52,000 ಕೋಟಿ ನಿಮ್ಗೆ ಕೊಟ್ರು. ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ 2,000 ಮತ್ತೆ ಬಸ್ ಫ್ರೀ, ಬಸ್ ಪಾಸು ಇದೆಲ್ಲ ಕೊಟ್ಕೊಂಡವ್ರೆ. ಕರೆಂಟ್ ಇದ್ದು ಯೂನಿಟ್ಗೆ ಇಷ್ಟು ಫ್ರೀ ಕರೆಂಟ್ ಹೇಳ್ಕೊಂಡವ್ರೆ. 52,000 ಕೋಟಿ ದುಡ್ಡು ಯಾರ ಮನೆ ದುಡ್ಡು? ಇವತ್ತು ಕೊಡ್ತಾವ್ರ? ಆ ದುಡ್ಡು ನಿಮ್ಮದೇ ದುಡ್ಡು. 52,000 ಕೋಟಿ. ಈ 52,000 ಕೋಟಿ ನಿಮ್ಗೆ ಕೊಡೋಕೆ ಜನ ಕೇಳಬೇಕು ನೀವು. 1,00,000 ಕೋಟಿ ಸಾಲ ಮಾಡಿದ್ದಾರೆ ಈ ವರ್ಷ. 48,000 ಕೋಟಿ ಅದೇಲಿ ತಗೊಂಡು ಹೋಗ್ತಾವ್ರೆ. ಈ 1,00,000 ಕೋಟಿ ಸಾಲ ಮಾಡೋರಲ್ಲ, ಈ ಸಾಲ ಇವ್ರು ತೀರಿಸ್ತಾರ? ಕಾಂಗ್ರೆಸ್ ಸರ್ಕಾರದವರು ಈ ಸಾಲ ತೀರಿಸಬೇಕಾದ್ರೆ ಈ ರಾಜ್ಯದ 6.5 ಕೋಟಿ ಜನ ಇಲ್ಲಿ 52,000 ಕೋಟಿ ತಗೋತಾ ಇದೀವಿ ಅಂತ ಕೊಡ್ತಾ ಇದೀವಿ ಅಂತ ಹೇಳ್ತಾರಲ್ಲ, ಈ 52,000 ಕೋಟಿ ಇಲ್ಲಿ ಕೊಟ್ಟು ಆ ಸಾಲದ ನಿಮ್ಮ ಮೇಲೆ ಹೊರಿಸ್ತಾವ್ರೆ ರಾಜ್ಯದ 6.5 ಕೋಟಿ ಜನದ ಮೇಲೆ. ಇದು ಇವ್ರ ಕಾರ್ಯಕ್ರಮ, ಇದು ಇವ್ರು ನುಡಿದಂತೆ ನಡೀತಾ ಇರೋದು. ಇದನ್ನ ಜನತೆಗೆ ನೀವು ತಿಳಿಸದೇ ಇದ್ರೆ ರಾಜ್ಯವನ್ನ ಸಂಪೂರ್ಣವಾಗಿ ಬರಬಾದ್ ಮಾಡ್ತಾರೆ. ಯಾಕೆ ಪದೇ ಪದೇ ನಮ್ಮ ತೆರಿಗೆ, ನಮ್ಮ ಕೂತು ದಿನ ಬಾಯಿ ಹಾಕ್ಬಿಡ್ಕಂತವ್ರೀಗ? ಇಷ್ಟು ದಿವಸ ಬಾಯ್ ಬಿಡ್ಕೊಳ್ಳಿಲ್ಲ. ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ, ದುಡ್ಡು ಕೊಡ್ತಾ ಇಲ್ಲ ಅಂತಾರೆ. ಹಾಗಿದ್ರೆ ಸ್ವಾತಂತ್ರ್ಯ ಬಂದು 72 ವರ್ಷದಲ್ಲಿ ಯಾಕೆ ಯಾರು ಧ್ವನಿ ಅಂತಿಲ್ಲ? ಈಗ ಯಾರು ಶುರು ಮಾಡೋದು? ಇದು ಯಾಕೆ ಅಂದ್ರೆ ಇಲ್ಲಿ ಸರ್ಕಾರ ನಡೆಸೋದಕ್ಕೆ ಇವ್ರ ಕಾರ್ಯಕ್ರಮಗಳಿಗೆ ಏನ್ ಘೋಷಣೆ ಮಾಡಿ ನಿಮಗೆ ಉಚಿತ ಅಂತೇಳಿ ರೋಡ್ಗೋಸ್ಕರ ಮಾಡ್ಕೊಂಡವ್ರಲ್ಲ, ಅಲ್ಲಿ ಸರ್ಕಾರ ನಡೆಸಕ್ಕಾಗಲ್ಲ. ಹೊಸದಾಗಿ ಯಾವ ಯೋಜನೆಗಳನ್ನು ತರಕ್ಕಾಗಲ್ಲ. ಇದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾವ್ರೆ. ನಾನು 2 ಬಾರಿ ಮುಖ್ಯಮಂತ್ರಿ ಕೆಲಸ ಮಾಡಿದ್ದೇನೆ, ನನಗಾದ್ರ ಅನುಭವ ಇದೆ. ಇವರು ಮಾಡ್ಕೊಂಡಿರೋ ತಪ್ಪಿಗೆ ಪದೇ ಪದೇ ಅಲ್ಲಿ ದೂರ ಇಳ್ಕೊಂಡು ನಮ್ಮ ಹಕ್ಕು, ನಮ್ಮ ಇದು ಅಂತೇಳಿ ತೆರಿಗೆ ಅಂತ ಹೇಳಿ ನಿಮ್ಮೊಂದೇನು ಹೇಳ್ತಾರೆ, ಇಲ್ಲಿ ಯಾವುದನ್ನು ನಂಬಲಿಕ್ಕೆ ಹೋಗ್ಬೇಡಿ. ಇವತ್ತು ಕೇಂದ್ರ ಸರ್ಕಾರದಿಂದ ಕೆಲವು ಯೋಜನೆಗಳಿಗೆ ಹಣ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಆದ್ರೆ ಯೋಜನೆನೇ ಸಿದ್ಧ ಮಾಡಿದೆ ಕೇಂದ್ರ ಸರ್ಕಾರದ ಮುಂದೆ, ಇಂಥ ಯೋಜನೆ ನಾವು ಮಾಡ್ತೀವಿ, ಆ ಯೋಜನೆ ದುಡ್ಡು ಕೊಡಬೇಕು ಅಂತ ಹೇಳಿ ನೀವು ಅರ್ಜಿನೇ ಹಾಕೊಳ್ಳದೆ ಇಲ್ಲಿ ಕೂತ್ಕೊಂಡು ಪತ್ರಿಕೆಯಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಸಂಘರ್ಷ ಮಾಡಿದ್ರೆ ದುಡ್ಡು ಸಿಗುತ್ತಾ? ಇದೆಲ್ಲ ಯೋಚನೆ ಮಾಡಿ. ದಯವಿಟ್ಟು ಇದಕ್ಕೆ ಯಾವುದಕ್ಕೂ ಮರಳಾಗಬೇಡಿ. ಕೈ ಜೋಡಿಸಿ ಮನವಿ ಮಾಡ್ತೇನೆ, ನೀನ್ ಚುನಾವಣೆ
ಮಂಡ್ಯ ಜಿಲ್ಲೆ ಜನತೆ ಚುನಾವಣೆ ನಿಮ್ಗೆ ಬಿಟ್ಟಿದ್ದಾರೆ. ನನ್ನ ಮೇಲೆ ವಿಶ್ವಾಸ ಇದ್ರೆ ದಯವಿಟ್ಟು ತಾವೆಲ್ಲರೂ ನೀವೇ ಕುಮಾರಣ್ಣ ಅಂತ ಹೇಳಿ ನಿಮ್ಮ ಕುಟುಂಬದ ಮೊದಲ ಅಣ್ಣನ ನಿಂತಿದ್ದಾನೆ ಚುನಾವಣೆಗೆ ಅಂತಕ್ಕಂಥ ಭಾವನೆಯಿಂದ ಈ ಚುನಾವಣೆ ನಡೆಸಿ ಆಶೀರ್ವಾದ ಮಾಡ್ತಕ್ಕಂಥ ನಿಮಗೆ ಸೇರಿದ್ದು ಅಂತ ಹೇಳಿ ನಿಮ್ಮೆಲ್ಲರಿಗೆ ಒಂದ್ಸರಿ ನಡಮಾಡ್ಬೋದು. ಅಪರಾಧ ಮಾಡಿದಾಗಲ್ಲ, ಕೇಸರಿ ಶಾಲೊಳಗೆ ಸಿದ್ಧಾಂತ ಇದೆಯಾ? ಆ ಸಿದ್ಧಾಂತ ಅಂತ ಇರೋದು ನಮ್ಮ ಹೃದಯದಲ್ಲಿ, ನಮ್ಮ ನಡವಳಿಕೆಗಳಲ್ಲಿ ಇರ್ತಕ್ಕಂಥದ್ದು ಸಿದ್ಧಾಂತ ಅನ್ನೋದು. ನಾವು ಆಗ್ತಕ್ಕಂಥ ದರ್ಶನ ಮೇಲೆ ಸಿದ್ಧಾಂತ ನಿಂತಿಲ್ಲ, ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಈಗ ಇವರೇನೇನೋ ಹಾಕತ್ತವ್ರಲ್ಲ, ಆದರೆ ಒಳಗಡೆ ಏನು ಇಟ್ಕೊಂಡವ್ರು, ಏನು ಮಾಡ್ತಾವ್ರು, ಇವ್ರ ನಡವಳಿಕೆಗಳೇನಿದೆ, ನಮ್ಮ ಪಕ್ಷದ ಸಿದ್ಧಾಂತಗಳ ಬಗ್ಗೆ ಏನು ಚರ್ಚೆ ಮಾಡ್ತಾರೋ, JDS ಪಕ್ಷ ಸತ್ಯ ಹೋಯಿತು, ದೇವೇಗೌಡರದೇನೋ ಮುಂದಿನ ಧರ್ಮ ಅಂತ ಇದ್ದರೆ ಇನ್ನೊಂದು ಸಮಾಜದಲ್ಲಿ ಹುಡ್ತೀನಿ ಅಂತ ಹೇಳಿದರು, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು, ಇದೆಲ್ಲ ಇದೆಯಲ್ಲ, ಅದು ಆ ಒಂದು ವಾತಾವರಣ ಅವರಲ್ಲಿ ಮೂಡಲಿಕ್ಕೆ ಕಾರಣ ನಿಮ್ಮಂತರ ಸಹವಾಸ ಮಾಡಿದ್ರಲ್ಲ. ಅವರ ಸುದೀರ್ಘ ರಾಜಕೀಯ ಜೀವನದಲ್ಲಿ ಈ ಕಾಂಗ್ರೆಸ್ನ ಹಲವಾರು ರೀತಿಯಲ್ಲಿ ಪ್ರಾರಂಭಿಕ ಅವರು 1962 ಕಾಂಗ್ರೆಸ್ನಲ್ಲಿ ಬಿ ಫಾರಂ ಮೊದಲು ಕೊಟ್ಟು ಮತ್ತೆ ಬಿ ಫಾರಂ ಕಿತ್ಕೊಂಡು ಪಕ್ಷೇತರ ಶಾಸಕರಾದರಲ್ಲ, ಅವತ್ತೇ ಈ ಕಾಂಗ್ರೆಸ್ಸು ದೇವೇಗೌಡರಿಗೆ ಚೂರಿ ಹಾಕ್ತಂಥವ್ರು ಇದೇ ಕಾಂಗ್ರೆಸ್ ಪಕ್ಷ. ಆದರೂ ಸಹ ಈ ಕಾಂಗ್ರೆಸ್ಸು ಅಂತೇಳಿ 1962ರಿಂದ ಇವರು ಹಲವಾರು ರೀತಿ ಅನ್ಯಾಯ ಮಾಡಿದ್ರು, ಅದನ್ನು ಹೋಲಿಸ್ಕೊಂಡು ಬಂದ್ರಲ್ಲ, ಅದರ ಹಣೆ ಬರ ಇವತ್ತು ಇದೆಲ್ಲ ನಡೆದ ಘಟನೆ. ಕಾಂಗ್ರೆಸ್ನವ್ರನ್ನ ನಂಬಿ ಇವತ್ತು ಈ ದೇಶದಲ್ಲಿ ಏನೋ ಸೆಕ್ಯುಲರ್ ಐಡೆಂಟಿಟಿ ಉಳಿಸ್ತಾರೆ ಅಂತ ಹೇಳಿ ಕಾಂಗ್ರೆಸ್ನವ್ರ ಬಗ್ಗೆ ನಂಬಿಕೆ ಇಟ್ಕೊಂಡು ಆ ಒಂದು ಸಿದ್ಧಾಂತದಲ್ಲಿ ಹೋಗಿ ಇವತ್ತು ಇವೆಲ್ಲ ಘಟನೆಗಳು ನಡೆದಿರ್ತಕ್ಕಂಥದ್ದು. ಸಿದ್ದರಾಮಣ್ಣ ಅವರೇ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ಇಂಥ ಒಂದು ನಿರ್ಧಾರ ಮಾಡೋದಕ್ಕೆ ಕಾರಣ ಏನು, ನಾಳೆ ಬೆಳಗ್ಗೆ ಪ್ರಧಾನಮಂತ್ರಿ ಆಯ್ತಾರೆ ದೇವೇಗೌಡರು, ಇಲ್ಲ ನಾಳೆ ಬೆಳಗ್ಗೆ ರಾಷ್ಟ್ರಪತಿಯಾಗಿ ಕೇಳ್ತಾ ಇದ್ದಾರೆ. ಇವತ್ತು ದೇಶದ ಪರಿಸ್ಥಿತಿ ಎಲ್ಲಿಗೆ ತಗೊಂಡೋಗಿದ್ದೀರಿ? ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಇವತ್ತು ಏನು ಹೇಳಿದ್ದಾರೆ, ಅವತ್ತು ನಿಮ್ಮ ಸಹವಾಸದಲ್ಲಿ ಏನೇನು ಹೇಳಿಕೆ ಕೊಟ್ಟರು ಅದನ್ನು ಈಗ ಯಾಕೆ ಚರ್ಚೆ ಮಾಡ್ತಿದ್ದೀರಿ? ಮುಗಿದೊಂದು ಅಧ್ಯಾಯ. ಅವ್ರಿಗೂ ರಿಯಲೈಸೇಷನ್ ಆಗಿದೆ ದೇವೇಗೌಡರಿಗೂ, ನಾನು ಅವತ್ತು ತಗೊಂಡಂಥ ನಿರ್ಧಾರಗಳು ತಪ್ಪು ಅಂತಕ್ಕಂಥ ಬಹುಶಃ ಈಗ ಅವ್ರಿಗೂ ಅರ್ಥವಾಗಿದೆ, ಮನವರಿಕೆ ಆಗಿದೆ. ನಿಮ್ಮ ಸಹವಾಸದಿಂದ ಏನೇನು ಅನುಭವಿಸಿದ್ದೇವೆ ಅಂತೇಳಿ. ಅದರಿಂದ ನಿಮ್ಮ ಈ ಹೇಳಿಕೆಗಳಿದೆಯಲ್ಲ, ನೀವುಗಳು ಯಾವ್ಯಾವ ಏನೇನು ಹೇಳಿಕೆ ಕೊಟ್ಟಿದ್ದೀರಿ ರಾಜಕಾರಣದಲ್ಲಿ ಕಳೆದ 50 ವರ್ಷದಲ್ಲಿ, ತೆಗೀರಿ ನಿಮ್ಮ ಹೇಳಿಕೆಗಳು. ಸೋನಿಯಾ ಗಾಂಧಿ ಬಗ್ಗೆ ಏನು ಮಾತಾಡಿದ್ದೀರಿ, ಇಂದಿರಾ ಗಾಂಧಿ ಬಗ್ಗೆ ಏನು ಮಾಡಿದ್ದೀರಿ, ಇದೇ ರಾಹುಲ್ ಗಾಂಧಿ ಬಗ್ಗೆ ಇವತ್ತೇನು ಮೈ ಬಗ್ಸ್ ನಿಂತಿರಲ್ಲ, ಏನು ನಿಮಗೆ ಸ್ವಾಭಿಮಾನ ಇರೋದ? ಈಗ ನಿಮ್ಮ ನಡವಳಿಕೆ ಏನಾಗಿದೆ, ಅವತ್ತು ನಡವಳಿಕೆ ಏನಿತ್ತು, ಅದನ್ನು ಸ್ವಲ್ಪ ಒಂಚೂರು ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ. ಟೂರಿಂಗ್ ಟಾಕೀಸ್ ಅಲ್ಲ ಸರ್, ಇದು ಸಿನಿಮಾ ರಾಜಕಾರಣ ಅಲ್ಲ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಿ DK ಶಿವಕುಮಾರ್. ನಾನು ಅವ್ರಿಗೆ ಹೇಳ್ತೀನಿ, ಆ್ಯಕ್ಚುಲಿ ಶಿವಕುಮಾರ್ ಅವರು ಬಂದಿದ್ದೆಲ್ಲಿಂದ ಟೂರಿಂಗ್ ಟ್ಯಾಕ್ಸ್ ಇಟ್ಕೊಂಡೇ ಬಂದಿದ್ದು. ದೊಡ್ಡಹಳ್ಳಿಲಿ ಕೋಟಹಳ್ಳಿಲಿ ಟೂರಿಂಗ್ ಟ್ಯಾಕ್ಸ್ ಇಟ್ಕೊಂಡೇ ಬಂದಿದ್ದು ಅವ್ರ ಜೀವನ ಪ್ರಾರಂಭ ಆಗಿದೆ. ಟೂರಿಂಗ್ ಟ್ಯಾಕ್ಸ್ನ ಮಹತ್ವ ಪಾಪ ಮರ್ತುಬಿಟ್ರೆ ಈಗ ಟೂರಿಂಗ್ ಟ್ಯಾಕ್ಸ್ ಬೇಕಾಗಿಲ್ಲ ಅವರಿಗೆ, ಏಕೆಂದರೆ ದಷ್ಟಪುಷ್ಟವಾಗಿ ಬೆಳೆದವ್ರಿಗೆ, ಅದಕ್ಕೆ ಅದರ ಅವಶ್ಯಕತೆ ಇಲ್ಲ, ಅದಕ್ಕೆ ಮಾತಾಡ್ತಾರೆ. DK ಶಿವಕುಮಾರ್ ಹೇಳ್ತಾರೆ ಜಾತ್ಯತೀತವನ್ನು ಮರ್ತಿದ್ದವರು ಸತ್ತಂಗೆ ಅಂತ ಹೇಳ್ತಾರೆ. DK ಶಿವಕುಮಾರ್ ಅವರು ಏನು ಜಾತ್ಯತೀತವನ್ನು ಮರ್ತಿದ್ದಾರೆ, ಅವರು ಇದ್ದು ಸತ್ತಂಗೆ ಅಂತ ಹೇಳ್ತಾರೆ. ಜಾತ್ಯತೀತ ಅಂದ್ರೆ ಅರ್ಥ ಏನು? ಜಾತ್ಯತೀತ ಅಂದ್ರೆ ಅರ್ಥ ಏನು ಅಂತ ಕೇಳಲಿಕ್ಕೆ ಬಯಸ್ತೀನಿ. ಚುನಾವಣೆ ನಡೆಸ್ತಾರಲ್ಲ, ಯಾವ ಆಧಾರದ ಮೇಲೆ ನಡೆಸ್ತೀರಿ ಚುನಾವಣೆ? ಇವತ್ತು ಹಲವಾರು ಸಮ್ಮೇಳನಗಳು ಮಾಡ್ತಾ ಇದ್ದೀರಲ್ಲ, ಅಲ್ಲಿ ಜಾತಿಯ ಸ್ವಲ್ಪ ಸಮ್ಮೇಳನ ಮಾಡ್ತಿದ್ದೀರೋ ಇಲ್ಲ ಜಾತ್ಯತೀತವಾಗಿ ಮಾಡ್ತಾ ಇದ್ದೀರೋ ಸಮ್ಮೇಳನ? ಈಗ ಅದಂತೂ ಕಾಂತರಾಜು ವರದಿ ಕುಮಾರಸ್ವಾಮಿ ಒಪ್ಪಲಿಲ್ಲ ಅಂತ ಹೇಳಿದ್ರಲ್ಲ, ಕಾಂತರಾಜು ವರದಿ ಯಾತಕ್ಕೆ ಇಡ್ತಾ ಇದ್ದೀರಿ ಬೇಕು ಅಂತೇಳಿ? ಕಾಂತರಾಜು ವರದಿ ಏನಿದೆ, ಯಾವ ಕಾರಣಕ್ಕೆ ಇಡ್ತಾ ಇದ್ದೀರಿ? ಜಾತ್ಯತೀತ ಮಾಡ್ತಾ ಇರೋದು ವರದಿ, ಜಾತಿಗಳನ್ನ ಎತ್ಕಟ್ಟಾಗ್ತಾರೆ ಮಾಡ್ತಾ ಇರೋದು. ನಿಮ್ಗೆ ಯಾವ ಜಾತ್ಯತೀತ ಇದೆ? ನೀವೇನು ಜಾತ್ಯತೀತ ಉಳ್ಸಕ್ಕೆ ಹೊರಟಿದ್ದೀರಿ? ಸಾಯಿಸಕ್ಕೆ ಹೊರಟಿರೋದು ನೀವು. ಇದನ್ನು
ಸರ್ ಡಿ ಕೆ ಶಿವಕುಮಾರ್ ಇನ್ನೊಂದು ಹೇಳ್ತಾರೆ ಸರ್, ಮಂಡ್ಯ ಜನ ತಮ್ಮ ಮನೆಯ ಗೌಡಿಕೆಯನ್ನೇ ಯಾರಿಗೂ ಬಿಟ್ಕೊಡಲ್ಲ, ಅಂದ್ರೆ ನೀವು ಹೊರಗ್ನವರು ಅಂತ ಪರೋಕ್ಷವಾಗಿ ಹಂಗಿದ್ರೆ ಅವ್ರಿಗೂ ಬಿಟ್ಕೊಡೋದು ಬೇಡ ಅಂತ ಹೇಳೋರ? ಹಾಗಿದ್ರೆ ಅವ್ರಿಗೆ ಯಾಕೆ ಕೊಡ್ತಾರಾಗಿದ್ರೆ? ಮಂಡ್ಯ ಜಿಲ್ಲೆ ಜನತೆ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು ಅನ್ನೋದ್ರಲ್ಲಿ ಬುದ್ಧಿವಂತರಿದ್ದಾರೆ. ಅಲ್ಲ ಸರ್, ಹಾಸನ ಆಯ್ತು, ರಾಮನಗರ ಆಯ್ತು, ಮಂಡ್ಯಕ್ಕೆ ಬಂದಿದ್ದಾರೆ ಅಂತ ಸರ್. ಇದು ಬೇರೆ ಕಡೆ ಇದೆ. ಮಂಡ್ಯ ಪಾಕಿಸ್ತಾನದಲ್ಲಿ ಇದೆಯಾ? ಮಂಡ್ಯ ಪಾಕಿಸ್ತಾನದಲ್ಲಿ ಇದೆಯೋ ಇಲ್ಲ ಅಮೆರಿಕಾದಲ್ಲಿದೆಯೋ? ಮಂಡ್ಯ ಇರೋದು ಕರ್ನಾಟಕದೊಳಗೆ, ನಾನಿರೋದು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ನಿಲ್ತೀನಿ ಜನ ಬಯಸಿದಾಗ. ಅಂದ್ರೆ ಕಾಂಗ್ರೆಸ್ ಅವರು ಎಲ್ಲರೂ ಹೇಳ್ತಾರೆ ಸರ್, ಮಂಡ್ಯದವ್ರನ್ನ ಗೆಲ್ಲಿಸಿ ಬೇರೆ ಜಿಲ್ಲೆಯವ್ರನ್ನ ಗೆಲ್ಲಿಸ್ಬೇಡಿ ಅಂತ ಅಲ್ವಾ? ಈಗ ಉತ್ತರ ಪ್ರದೇಶದಿಂದ ಕೇರಳಗೆ ಕರ್ಕೊಂಡು ಹೋಗಿದ್ದೀರಿ ನಿಮ್ಮ ಅಧ್ಯಕ್ಷರನ್ನ. ರಾಹುಲ್ ಗಾಂಧಿ ಕೇರಳ ಉತ್ತರ ಪ್ರದೇಶದರಲ್ವಾ, ಅವ್ರನ್ನ ಅಲ್ಲೇ ಕರ್ಕೊಂಡು ಹೋಗಿದ್ದೀರಪ್ಪ ಈಗ ಕೇರಳಗೆ, ವಯನಾಡಿಗೆ. ಏನಕ್ಕೆ ಕರ್ಕೊಂಡು ಹೋಗಿದ್ರಪ್ಪ? ಇಟಾಲಿ ಅಮ್ಮನ್ನ ಕರ್ಕೊಂಡು ಬಂದಿದ್ದೀರಲ್ಲ ಇಂಡಿಯಾಗೆ, ಇಟಾಲಿ ಅಮ್ಮನ್ನ. ಅದಕ್ಕೇನು ಹೇಳ್ತೀಯಪ್ಪ? ಉತ್ತರ ಕೊಡ್ಬೇಕಲ್ಲ ಅದಕ್ಕೆ. ನಾನಾದ್ರೂ ಕರ್ನಾಟಕದನು, ಕನ್ನಡಿಗ. ಈ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ಬೇಕಾದ್ರೆ ನಿಲ್ತೀನಿ ನಾನು. ಅದರಲ್ಲೂ ತಮಿಳುನಾಡಲ್ಲೋ ಕೇರಳದಲ್ಲೋ ಇಲ್ಲ ಇನ್ನೆಲ್ಲ ಹೋಗಿ ನಿಲ್ಲಕ್ಕೆ ಹೋಗಿದ್ದೀನಿ. ಕರ್ನಾಟಕದಲ್ಲಿ ನಿಂತಿದ್ದೀನಿ. ಸರ್ ಸುಮಲತಾ ಅವರು ಸರ್ ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು, ಇಲ್ಲ ತಟಸ್ಥವಾಗಿರಬೇಕು, ತಮಗೇನಾರ ಬೆಂಬಲ ಕೊಟ್ರೆ ಇದು ಎರಡನೇ ಅಂಬರೀಷ್ ಅವರ ಸಾವಾದಂತೆ ಅಂತ ಸಚಿವ ಚಲುವರಾಯ ಸುಮೇರ್ ಹೇಳಿದ್ದಾರೆ ಸರ್. ಅಂಬರೀಷ್ ಅವರ ಸಾವಾದಂತೆ ಈಗ ಪಾಪ ಅಂಬರೀಷ್ ಅವ್ರ ಮೇಲೆ ಎಲ್ಲರಿಗೂ ಅಭಿಮಾನ ಅನ್ಕೊಂಡ ಊಟ ಕರೀತಾ ಇದ್ದಾರೆ ಅಲ್ವೇ? ಇರ್ಲಿ ಬನ್ನಿ, ಅದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾರೆ. ಈಗಲೂ ಇವತ್ತು ಇವರ ಮನಸ್ಸಿನ ಕಲ್ಪನೆಗಳು ಹೇಗಿದೆ ಅನ್ನೋದು ಅರ್ಥ ಮಾಡ್ತಾರೆ. ಇವತ್ತು ಅವರ ಹೆಸರನ್ನ ಮುಂದಿಟ್ಕೊಂಡು ಎರಡನೇ ಬಾರಿ ಅಂಬರೀಷ್ ಅವರು ಸತ್ತಂಗೆ ಅಂತಕ್ಕಂಥ ಪದಬಳಕೆ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಅಂಬರೀಷ್ ಅವರು ನಮ್ಮ ಜೊತೆಲಿ ಇಲ್ಲದೆ ಇರ್ಬೋದು, ಇಲ್ಲಿ ಇಟ್ಕೊಂಡಿದ್ದೇವೆ. ಇನ್ನು ಆ ಪ್ರೀತಿ ವಿಶ್ವಾಸ ಅವ್ರ ಜೊತೆ ಬದುಕಿದೀವಲ್ಲ ದಿನಗಳು, ಆ ದಿನಗಳನ್ನು ನೋಡಿದಾಗ ಅವತ್ತು ಸ್ಮರಿಸ್ಕೊಂಡ್ರೆ ಅಂಬರೀಷ್ ಅವರು ನಮ್ಮನ್ನು ಬಿಟ್ಟು ಹೋಗಿರ್ಬೋದು ದೈಹಿಕವಾಗಿ, ಆದರೆ ಮಾನಸಿಕವಾಗಿ ಇವತ್ತು ಇಲ್ಲಿದ್ದಾರೆ ಅಂತಕ್ಕಂಥ ನಾನು ಹೇಳಕ್ಕೆ ಬಯಸ್ತೀನಿ. ಹೃದಯದ ಶಸ್ತ್ರಚಿಕಿತ್ಸೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅನುಮಾನನ ಎಲ್ಲಿ ತೋರಿಸ್ಬೇಕು? ನನ್ನ ಅನುಮಾನ ಬಗೆಹರಿಸೋದು ಹೇಗೆ? ಯಾಕೆ ಬಗೆಹರಿಸ್ಬೇಕು ನಾನು? ನೆನ್ನೆ ಡಾಕ್ಟರ್ ಮಂಜುನಾಥ್ ಅವರು ಸ್ಪಷ್ಟೀಕರಣ ಅವರೇ ಕೊಟ್ಟಿದ್ದಾರೆ, ನಾನು ಹೇಳೋದಲ್ಲ. 13 ವರ್ಷ ಓದಿರ್ತಕ್ಕಂಥ ವೈದ್ಯನಿಗೇ ಇವತ್ತು ವೈದ್ಯಕೀಯ ರಂಗದಲ್ಲಿ ಯಾವ ರೀತಿ ಅದು ಬೆಳೆದಿದೆ, ವೈದ್ಯಕೀಯ ರಂಗ ಅಂತಕ್ಕಂಥದ್ದು ಟೆಕ್ನಾಲಜಿನಲ್ಲಿ, ಅದನ್ನು ಕಲ್ತ್ಕೋಬೇಕಾದ್ರೆ ಡಾಕ್ಟ್ರುಗಳಿಗೆ 13 ವರ್ಷ ಬೇಕು ಅಂತ ನೆನ್ನೆ ಡಾಕ್ಟರ್ ಮಂಜುನಾಥ್ ಹೇಳಿದ್ದಾರೆ. ಪಾಪ ಇವರು ನಮ್ಮ ಹಳೆ ಸ್ನೇಹಿತ, ಅವ್ರ ಹೆಸರು ಹೇಳೋದು ಬೇಡ. ಬೆಳಗಿನ ಜಾವ 4 ಗಂಟೆವರೆಗೆ ಚುನಾವಣೆ 10 ದಿನ ನಡೆಸಿದ್ದೀನಿ. ಅವ್ನು MLA ಮಾಡಬೇಕಾದ್ರೆ 10 ದಿನ ಬೆಳಗ್ಗೆ 4 ಗಂಟೆವರೆಗೆ. ಇವತ್ತು ಪಾಪ ನನ್ನ ಆರೋಗ್ಯದಲ್ಲಿ ನಾನು ಡ್ರಾ ಮಾಡಿದ್ದೀನಿ, ಅವ್ರಿಗೇನು ತೊಂದರೆ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಇವನೇ ಅವ್ರು ಡಾಕ್ಟರ್ ಅಂತ ಗೊತ್ತಿಲ್ಲ. ಸರ್ ದೇವೇಗೌಡರು ಅವ್ರ ಅಡಿಮೈಯನ್ನ ಬಿಜೆಪಿಯಿಂದ ನಿಲ್ಲಿಸಿದ್ದಾರೆ, ಏನು ಬೇರೆ ಬೇರೆ ಆಗ್ಬಿಟ್ಟಿದ್ದಾರೆ. ರಾಜಕೀಯ ಸ್ಟ್ರಾಟಜಿ ಇವತ್ತಿನ ಚುನಾವಣೆಯ ರಾಜಕೀಯ ಸ್ಟ್ರಾಟಜಿನೇ ಅಲ್ಲಿರ್ತಕ್ಕಂಥದ್ದು. ಇವ್ರಿಗೆ ಯಾಕೆ ಭಯ ಶುರು ಆಯಿತು? ದೇವೇಗೌಡರು ಎಳಿಯ ತೆನೆವತ್ ಸಿಂಬಲಲ್ಲಾದರೂ ನಿಲ್ತಾರೆ, ಕಮಲದಲ್ಲಾದರೂ ನಿಲ್ತಾರೆ. ಎರಡೂ ಪಕ್ಷ ಮೈತ್ರಿ ಆಗಿದೆ. ಇವ್ರಿಗೆ ಯಾಕಾದ್ರೆ ಚಿಂತನೆ, ಇವ್ರಿಗೆ ಯಾಕೆ ಆತಂಕ? ಈ ನಾಟಕ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್. ರಾಜಕಾರಣ ಓಪನ್ ಆಗಿ ಆಗ್ತಾ ಇರೋದಲ್ವ ಇದು? ರಾಜಕಾರಣದ ತೀರ್ಮಾನಗಳಿವೆ, ರಾಜಕಾರಣದ ತೀರ್ಮಾನಗಳು. ಅದರಿಂದ ಅವರ ಹೇಳಿಕೆಗಳಿಗೆಲ್ಲ ಉತ್ತರ. ಸರ್ ಭೇಟಿ ಈಗ ಸಕ್ಸಸ್ ಆಗಿದೆ ಸರ್, ನಾಡ್ದು ಘೋಷಣೆ ಮಾಡ್ತಾರೆ ಸರ್ ತಮ್ಮ ಬೆಂಬಲ. ನಾಳೆ ಅವರೇ ಮಂಡ್ಯದಲ್ಲಿ ಬಂದು ಅವರ ತೀರ್ಮಾನಗಳೇನು ಅವ್ರಿಗೆ ಹೇಳ್ತೀನಿ ಅಂತ ಅವರೇ ಹೇಳಿದಾರಲ್ಲ, ಅಲ್ಲಿವರೆಗೂ ಬಿಡೋಣ ಅವರಿಗೆ. ಅವ್ರ ತೀರ್ಮಾನ ಅವ್ರು ಮಾಡ್ತಾರೆ. ಸರ್ ದೇವೇಗೌಡರು ಗರ್ವ ಬಂದಕ್ಕೆ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಬಹುದು. ನಾನು ಕಳೆದ 2 ತಿಂಗಳಿಂದ 2 ಬಾರಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದೆ. ನಾನು ಪತ್ರಿಕಾ ಆಹ್ವಾನ ಕೊಟ್ಟಿದ್ದೆ. ಕಾವೇರಿ ನೀರಾವರಿ ಬಗ್ಗೆ ದೇವೇಗೌಡರಿಗೆ ಇರ್ತಕ್ಕಂಥ ಕಾಳಜಿ, ಕುಮಾರಸ್ವಾಮಿ ಅವರಿಗೆ ಇರ್ತಕ್ಕಂಥ ಕಾಳಜಿ, ಮತ್ತೆ ಒಬ್ಬ ಮಾಜಿ ಶಾಸಕರು ಇವತ್ತಿನ ದಿವಸ ದೇವೇಗೌಡರು ಏನ್ ಮಾಡಿದ್ದಾರೆ, ಏನು ಕೊಟ್ಟಿದ್ದಾರೆ ಈ ರಾಜ್ಯಕ್ಕೆ ಅಂತ ಮಾತನಾಡಿದ್ದಾರೆ. ದೇವೇಗೌಡರು ಇಲ್ಲಿ ಇದ್ರೆ 14 TMC ನೀರು ಸಿಗ್ತಾ ಇದ್ದ ಕಾವೇರಿ ಹೆಚ್ಚುವರಿ ಪ್ರದೇಶಕ್ಕೆ ಹೆಚ್ಚುವರಿಯಾಗಿ ತಮಿಳುನಾಡಿಗೆ ಕಡಿತ ಮಾಡಿ 14 TMC ಎಲ್ಲ ನೀರನ್ನ ನಮಗೆ ಕೊಡಿಸೋದು. ಹಾಗೆ ಪ್ರಧಾನಿ ಆಗಿದ್ದಾಗ DMK ಪಕ್ಷ ಅಂಗಪಕ್ಷವಾಗಿದ್ರು ಕೂಡ 10 TMC ನೀರನ್ನ ಬೆಂಗಳೂರು ನಗರಕ್ಕೆ ಕೊಡಿಸೋದು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಕೂಡಲೇ
8,600 ಕೋಟಿ ಮಂಡ್ಯ ಜಿಲ್ಲೆಗೋಸ್ಕರ ಮೀಸಲಿಟ್ಟು ಮಂಡ್ಯ ನಗರದಲ್ಲಿ ಕಾಲೇಜ್ ಮೈದಾನದಲ್ಲಿ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ರು ಅನೇಕ ನೀರಾವರಿ ಯೋಜನೆಗಳು. ಆದರೆ ದುರದೃಷ್ಟವಶಾತ್ತು ಕಾಂಗ್ರೆಸ್ ಸರ್ಕಾರ ಬಿದ್ದೋದ ಮೇಲೆ ಅದೆಲ್ಲವನ್ನೂ ಕೂಡ ಕ್ಯಾನ್ಸಲ್ ಮಾಡಿದ್ರು. ಯಾಕೆ ಮಾಡಿದ್ರು? ಕುಮಾರಸ್ವಾಮಿ ಅವರು ಕೊಟ್ಟಿರಲಿಲ್ಲ 8,600 ಕೋಟಿ. ಕುಮಾರಸ್ವಾಮಿ ಸರ್ಕಾರವೇ ಇದ್ದಿದ್ರೆ 8,600 ಕೋಟಿ ನೀರಾವರಿಗೆ ಅಭಿವೃದ್ಧಿ ಆಗ್ತಾ ಇರಲಿಲ್ಲ. ಕೇಳಬೇಕು ನೀವೆಲ್ಲ, ಯಾಕೆ ಈ ಸರ್ಕಾರವನ್ನು ಬೀಳಿಸಿದವರು, ಕುಮಾರಸ್ವಾಮಿ ಸರ್ಕಾರವನ್ನು ಬೀಳಿಸಿದವರು ಯಾರು ಅಂತ ಕೇಳಬೇಕು. ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಹಿಂದೆ ಜೀವಮಾದೇಗೌಡರಂತ ಜೀವಂತ ನಾಯಕರಾಗಿ ಇದ್ದಾಗಲೂ ಕೂಡ ಪತ್ರಿಕೆಯವರು ಯಾರಿಗೂ ಹೆದರದೇ ಇದ್ದಂತಹ ಸಮಸ್ಯೆಗಳನ್ನ ಧೈರ್ಯದಿಂದ ವರದಿ ಮಾಡ್ತಾ ಇದ್ರು. ಇವತ್ತು ಅಂತ ಧೈರ್ಯ ಇಲ್ಲ, ಯಾವ್ದಕ್ಕೂ ಗೊತ್ತಿಲ್ಲ. ದಯಮಾಡಿ ಬೇಜಾರು ಮಾಡ್ಕೊಂಡ್ರು. ಎಲ್ಲ ನಮ್ಮ ಸ್ನೇಹಿತರೆ ಕೊಟ್ಟಿರುವಂತ ನಮ್ಮ ಸ್ನೇಹಿತರೆ ಇವತ್ತು 95 ಅಡಿ ನೀರಿದ್ದಾಗ ನೀರನ್ನು ನಿಲ್ಲಿಸಿದ್ರು. ಯಾತಕ್ಕೆ ನಿಲ್ಲಿಸಿದ್ರು? ಇಲ್ಲಿವರೆಗೂ ಮಾರ್ಚ್ ಕೊನೆವರೆಗೂ ನೀರು ಕೊಡ್ಬೋದಾಗಿತ್ತು, 3 ಗಂಟೆ ನೀರು ಕೊಡ್ಬೋದಾಗಿತ್ತು. ಪ್ರತಿ ತಿಂಗಳು ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ನೀರು ಕೊಡ್ಬೋದಾಗಿತ್ತು. ಯಾಕೆ ಕೊಡ್ಲಿಲ್ಲ? ಒಂದು ಗಂಟೆಗೆ 2 TMC ಸಾಕು. 7 TMC ನಲ್ಲಿ ನಮ್ಮ BC ನಾಲೆ ಅಚ್ಚುಕಟ್ಟು ಪ್ರದೇಶಕ್ಕೆ ಈ ಮಾರ್ಚ್ ಕೊನೆವರೆಗೂ ಕೂಡ ನೀರು ಕೊಡ್ಬೋದಾಗಿತ್ತು. ಯಾಕೆ ಕೊಡ್ಲಿಲ್ಲ? ಕಾರಣ ಏನು? ನಾಳೆ ಆಧುನೀಕರಣ ಮಾಡ್ತಾ ಇದ್ದೀವಿ, ಬೆಳೆ ಬೆಳಿಬೇಡಿ ಹೇಳ್ಬಿಟ್ರೆ ಇವಾಗ ಬೆಳೆದಿದ್ದವ್ರು ಏನಾಗ್ಬೇಕು? ಇವಾಗ ಕಬ್ಬು ಒಣಗೋಗಿದೆ, ಎಲ್ಲ ಹಾಕಿದ ಬೆಳೆ ಎಲ್ಲ ಒಣಗೋಗಿದೆ. 8 ತಿಂಗಳು ಕಬ್ಬು ಕಡಿದು ಬಂಗಾಳಿಯಲ್ಲಿ ಶುಗರ್ ಫ್ಯಾಕ್ಟರಿ ಹತ್ರ 1,800 ರೂಪಾಯಿಗೆ ಭಿಕ್ಷುಕರಾಗಿ ನಿಂತಿದ್ದಾರೆ. ಈ ಪರಿಸ್ಥಿತಿಗೆ ತಂದವ್ರು ಯಾರು? ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರಾಗಿರುವಂತವ್ರು ಏನ್ ಮಾಡ್ತಾ ಇದ್ರು? ಯಾತಕ್ಕೆ ಮಾಡಿದ್ರು? ನೀರಾವರಿ ಸಲಹಾ ಸಮಿತಿಯ ಅಧ್ಯಕ್ಷರಾಗಿ 95 ಅಡಿ ನೀರಿದ್ದಾಗ ಯಾತಕ್ಕೆ ನಿಲ್ಲಿಸಿದ್ರು? ಇದನ್ನ ಕೇಳ್ಬೇಕು. ನೀವು ಮತದಾರ ಬಂದರು, ಪ್ರಜಾವಂತರಿದ್ದೀರಿ. ನಾನು ಜಾಸ್ತಿ ರಾಜಕೀಯವಾಗಿ ಮಾತಾಡಕ್ ಹೋಗುದಿಲ್ಲ. ಕೇಳ್ಬೇಕು ಜಿಲ್ಲಾ ಉಸ್ತುವಾರಿ ಸಚಿವರನ್ನ. ಆಮೇಲೆ ಅಭ್ಯರ್ಥಿ ಮತಯಾಚನೆ ಮಾಡ್ಕೊಂಡು ಬರ್ತಾರಲ್ಲ, ಸ್ವಾಮಿ ನೀವು ಗುತ್ತಿಗೆ ಮಾಡೋದಕ್ಕೋಸ್ಕರ, ಕೆಲಸ ಮಾಡೋದಕ್ಕೋಸ್ಕರ ಜನವರಿನಲ್ಲಿ ನೀರು ನಿಲ್ಲಿಸಿದ್ರಲ್ಲ, ಇವಾಗ ರೈತ ಬಂಧುಗಳು ಇವರಷ್ಟೆಲ್ಲ ಸಾವಿರಾರು ಕೋಟಿ ಹಣನ ನಷ್ಟ ಮಾಡ್ಕೊಂಡಿದ್ದಾರಲ್ಲ, ಅವ್ರಿಗೆ ನಷ್ಟ ತುಂಬೋರು ಯಾರು? ನಿಮ್ಮ ಉದ್ಧಾರಕ್ಕೋಸ್ಕರ ನೀವು ನೀರನ್ನ ನಿಲ್ಲಿಸೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ನೀರು ನಿಲ್ಲಿಸಿದ್ರಿ. ಇದಕ್ಕೆ ಕಾರಣ ಯಾರು? ನೀವು ರೈತರನ್ನ ಉದ್ಧಾರ ಮಾಡೋಕೆ ಬಂದಿದ್ದೀರಾ ಅಥವಾ ನಿಮ್ಮ ಜೇಬು ತುಂಬಿಸ್ಕೊಳ್ಳೋದಕ್ಕೆ ಬಂದಿದ್ದೀರಾ ಅಂತ ನೀವು ಅಭ್ಯರ್ಥಿನೂ ಕೇಳಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೇಳಬೇಕು, ಅಭ್ಯರ್ಥಿಯನ್ನು ಕೇಳಬೇಕು. ಇದಕ್ಕೆ ಉತ್ತರ ಕೊಡಿ. ನೀವು ನಿಜವಾದ ರೈತನ ಮಗನಾಗಿದ್ರೆ, ರೈತನ ಉದ್ಧಾರ ಮಾಡುವಂತ ಮನಸ್ಸು ನಿಮ್ಮಲ್ಲಿ ಇದ್ರೆ ನೀವು ಖಂಡಿತ ಜನವರಿನಲ್ಲಿ ನೀರು ನಿಲ್ಲಿಸೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಒತ್ತಡ ತಂದು ನೀರು ನಿಲ್ಲಿಸ್ತಾ ಇರಲಿಲ್ಲ. ಹಾಗಾದ್ರೆ ಇನ್ನೇನು ಉದ್ಧಾರ ಮಾಡ್ತೀವಿ ನೀವು? ಕುಮಾರಸ್ವಾಮಿ ಅವರ ಅಭ್ಯರ್ಥಿ ಬಗ್ಗೆ ಈಗಾಗಲೇ ಸುರೇಶ್ ಗೌಡ್ರು ಮತ್ತೆ ನಮ್ಮ ಮಿತ್ರರಾದಂತಹ ಅಂದಾಜ್ ಅವರು ಹೇಳಿದ್ದಾರೆ. ಅದಕ್ಕೆ ನಾನು ಸಹಮತ ಇದ್ದೇನೆ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿನೇ ಬರಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ನಾವು 1 ಪಾಯಿಂಟ್ ರೆಸಲ್ಯೂಷನ್ ಮಾಡಿದ್ವಿ. ಅದರಲ್ಲಿ ಯಾವುದೇ ವಿವಾದ ಇಲ್ಲ. ನಮ್ಮ ಒತ್ತಡಕ್ಕೋಸ್ಕರ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಅದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಈಗ ಕುಮಾರಸ್ವಾಮಿ ಅವರು ಲೋಕಸಭೆಯಲ್ಲಿ ಗೆದ್ದು ನೀವು ಲೋಕಸಭೆ ಕಳಿಸಿದ್ರೆ ಖಂಡಿತವಾಗಿಯೂ ಕೃಷಿ ಸಚಿವರಾಗ್ತಾರೆ. ಈ ರಾಜ್ಯದ ಕೃಷಿಗೆ ಎಲ್ಲ ಬದಲಾವಣೆಗಳನ್ನು ತರ್ತಾರೆ ಅಂತ ಶಕ್ತಿ ಕುಮಾರಸ್ವಾಮಿ ಅವರಿಗಿದೆ. ಸನ್ಮಾನ್ಯ ದೇವೇಗೌಡರು ಇನ್ನೂ ಜೀವಂತವಾಗಿರ್ತಾರೆ. ಅವರ ಆಶೀರ್ವಾದದಿಂದ, ಅವರ ಬೆಂಬಲದಿಂದ ಕುಮಾರಸ್ವಾಮಿ ಅವರು ಏನ್ ಬೇಕೋ ಈ ರಾಜ್ಯಕ್ಕೆ ಅದೆಲ್ಲವನ್ನೂ ಕೂಡ ಸಾಧನೆ ಮಾಡುವಂತ ಶಕ್ತಿ ಭಗವಂತ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಅದರಿಂದ ತಾವೆಲ್ಲರೂ ಕೂಡ ಇವತ್ತು ಯಾರ ಮುಲಾಜಿಗೂ ಹೊಡಬೇಕಾಗಿಲ್ಲ. ತಾವು ಪ್ರತಿ ಗ್ರಾಮದಲ್ಲಿ ನಿಮ್ಮ ಗ್ರಾಮದಲ್ಲಿ ನೀವೇ ಪ್ರಚಾರ ಮಾಡಿ, ನೀವೇ ಕುಮಾರಸ್ವಾಮಿ ಅಂತ ಹೇಳಿ ಪ್ರತಿಯೊಬ್ಬರು ಕುಮಾರಸ್ವಾಮಿಗಳಾಗಿ ಪ್ರಚಾರ ಮಾಡಬೇಕು. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಈ ಬಿಸಿಲಿನಲ್ಲಿ ಎಲ್ಲಾ ಗ್ರಾಮಗಳಿಗೂ ಕೂಡ ಬರೋಕ್ಕಾಗುದಿಲ್ಲ. ನಮ್ಮ ಶಾಸಕರುಗಳಿಗೂ ಕೂಡ ನಾವು ಕೂಡ ಎಲ್ಲಾ ಗ್ರಾಮಗಳಿಗೂ ನಾವು ಚುನಾವಣೆಗೆ ಬರ್ತಿದ್ದಾಗೆ ತಿರುಗೋದಕ್ಕಾಗುದಿಲ್ಲ. ನಾವು ಹೋಬಳಿ ಮಟ್ಟದಲ್ಲಿ ಸಂಘಟನೆ ಮಾಡಿಕೊಂಡು ಏನಾದ್ರೂ ಪ್ರಚಾರ ಮಾಡಬಹುದು. ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ನೀವೇ ಪಕ್ಷದ ಅಭ್ಯರ್ಥಿ, ನೀವೇ ಕುಮಾರಸ್ವಾಮಿ ಅಂತ ಹೇಳಿ ಗ್ರಾಮಗಳಲ್ಲಿ ನೀವೇ ಪ್ರಚಾರ ಮಾಡಿ ಅವರ ಜಯಕ್ಕೆ ಕಾರಣರಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಇದೆರಡು
ಏನ್ ನಾನು ಪಾಯಿಂಟ್ ಹೇಳಿದ್ದೀನಿ ಅದ್ರ ಬಗ್ಗೆ ವರದಿ ಮಾಡಿ, ದಯಮಾಡಿ ಇವಾಗಲಾದ್ರೂ ವರದಿ ಮಾಡಿ ಅಂತ ಹೇಳ್ತಾರೆ. ಅವರಲ್ಲಿ ಪ್ರಾರ್ಥನೆ ಮಾಡಿ. ನಾನು ಇನ್ನೂ ಮಾತಾಡೋರಿದ್ದಾರೆ, ಕುಮಾರಸ್ವಾಮಿ ಅವರು ಮಾತಾಡೋರಿದ್ರೆ ಹೆಚ್ಚಿಗೆ ಮಾತಾಡಕ್ ಹೋಗುದಿಲ್ಲ. ದಯಮಾಡಿ ತಾವೆಲ್ಲರೂ ಕೂಡ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಾನು ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಅಂತ ಒಬ್ಬ ಹೃದಯವಂತನನ್ನ ಇವತ್ತು ಈ ಕ್ಷೇತ್ರದಲ್ಲಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿಸಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸ್ತಕ್ಕಂಥದ್ನ ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೋಬೇಕಾದಂತ ಸಂದರ್ಭ ಬಂದಿದೆ. ಇವತ್ತು ಅವ್ರಿಗೆ 3ನೇ ಬಾರಿ ಹೃದಯ ಚಿಕಿತ್ಸೆ ಆಗಿದೆ. ಒಬ್ಬ ಹೇಳ್ತಾರಲ್ಲೆಲ್ಲ 2 ದಿನಕ್ಕೆ ಯಾರಾದ್ರೂ ಓಡಾಡಕ್ಕಾಗತ್ತೇನ್ರಿ, ಇನ್ನೊಬ್ಬ ಹೇಳ್ತಾರೆ ದೇವ್ರೇನ್ರಿ ಕುಮಾರಸ್ವಾಮಿ ಅವರು, ಇನ್ನೊಬ್ಬ ಹೇಳ್ತಾರೆ ಅವೆಲ್ಲ ಸುಮ್ಮನೆ ಬೂಟಾಟ್ಗೆ. ಏನ್ರಿ ನಾಲ್ಗೆಗೆ ಸ್ವಲ್ಪ ನಾನು ಹಿಡ್ತಾ ಬೇಡವೇನ್ರಿ ಮಾತನಾಡ್ಬೇಕಾದ್ರೆ? ಕುಮಾರಣ್ಣನ ಬಗ್ಗೆ ಮಾತನಾಡ್ಬೇಕಾದ್ರೆ ನೀವು ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು. ಯಾರೇ ಆಗ್ಲಿ ಇವತ್ತು ಅಧಿಕಾರ ಇದೆ ಅಂತೇಳಿ ಬಾಯಿ ಬಂದ ಮಾತಾಡ್ತಿದ್ದೀರೇನ್ರಿ? ಬಡವರ ಬಗ್ಗೆ, ರೈತರ ಬಗ್ಗೆ, ದೀನ ದಲಿತರ ಬಗ್ಗೆ, ಮಹಿಳೆಯರ ಬಗ್ಗೆ, ಅಂಗವಿಕಲರ ಬಗ್ಗೆ ವಿಶೇಷವಾದಂತ ಯೋಜನೆಗಳನ್ನ ಜಾರಿಗೆ ತಂದು ಈ ನಾಡನ್ನ ಸಮೃದ್ಧಿ ಮಾಡಬೇಕು ಅಂತೇಳಿ ನೀರಾವರಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಹಣವನ್ನ ಈ ಮಂಡ್ಯ ಜಿಲ್ಲೆ ಕಾವೇರಿ ಉಳಿಸಬೇಕು ಅಂತ ಹೋರಾಟ ಮಾಡ್ತಾ ಇರ್ತಕ್ಕಂಥ ಕುಮಾರಣ್ಣನ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಇದೆಯೇನ್ರಿ? ಉಂಟೇನ್ರಿ? ಎಂತ ಮಹಾನ್ ನಾಯಕ ಇವತ್ತು ಈ ಜಿಲ್ಲೆಗೆ ಬಂದಿದ್ದಾರೆ. ಯಾವುದೇ ಸಮಾಜ, ಧರ್ಮ, ಯಾವುದೇ ಜಾತಿ ಯಾವುದು ಕೂಡ ನೋಡದೆ ಕುಮಾರಣ್ಣನಿಗೆ ಮತ ಕೊಡ್ಬೇಕು ಇವತ್ತು ನಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲೆಯ ಜನ. ಈ ದಲಿತ ಸಮಾಜ 11,000 ಕೋಟಿ ದಲಿತರ SCP TSP ಹಣವನ್ನ ನೀವು ಗ್ಯಾರಂಟಿ ಯೋಜನೆಗೆ, ಬೇರೆ ಬೇರೆ ಯೋಜನೆಗೆ ನೀವು ಅದನ್ನ ಬದಲಾವಣೆ ಮಾಡ್ಕೊಂಡಿದ್ದೀರಲ್ಲ, ಇದು ಯಾವ ನ್ಯಾಯ? ಇವತ್ತು ದಲಿತರು ಬೀದಿಲಿ ದಲಿತರಿಗೆ ಸೌಲಭ್ಯಕ್ಕಾಗಿ ಇಟ್ಟಿದಂತ 11,000 SCP TSP ಹಣವನ್ನ ನೀವು ಬೇರೆ ಕಡೆ ವರ್ಗಾವಣೆ ಮಾಡಿದ್ದೀರಲ್ಲ, ಇದು ಯಾವ ನ್ಯಾಯ ಅಂತೇಳಿ ಊರ್ನಲ್ಲೂ ದಲಿತ ಸಮಾಜದವರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಮೇಲೇನು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ನಮ್ಮ ದಲಿತ ಸಮಾಜವನ್ನು ಎತ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾರು ಹೇಳಿದ್ದು ಸಂವಿಧಾನವನ್ನ ಬದಲಾವಣೆ ಮಾಡ್ತೀನಿ ಅಂತ? ಯಾರಪ್ಪ ಹೇಳಿದ್ರು? ಯಾರ ಕೈಲಾಗುತ್ತೆ ಸಂವಿಧಾನ ಬದಲಾವಣೆ ಮಾಡಕ್ಕೆ? ನಮ್ ದೊಡ್ಡ ಸಾಹೇಬ್ರು ಹೇಳ್ತಾರೆ, ದೇವೇಗೌಡಜಿ ಅವರು, ನರೇಂದ್ರ ಮೋದಿ ಅವರು ಹೇಳ್ತಾರೆ. ಇವತ್ತು ನಾವು ಶೂದ್ರ ಸಮಾಜದಿಂದ ಬಂದಿದ್ದೀವಿ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬದ್ಧವಾಗಿದ್ರೆ ಈ ದೇಶದಲ್ಲಿ ನಾವು ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ದೇವೇಗೌಡ ಸಾಹೇಬರು ಮತ್ತು ಮೋದಿಜಿ ಅವರು ಹೇಳಿದ್ದಾರೆ. ಅಂದ್ರೆ ಕೆಳಮಟ್ಟ ಜನರಿಗೂ ಕೂಡ ಅಧಿಕಾರವನ್ನು ತಂದುಕೊಟ್ಟಿದ್ದು ಇದು ಅತ್ಯುತ್ತಮವಾದಂತಹ ಸಂವಿಧಾನ, ಪ್ರಪಂಚದಲ್ಲೇ ಮಾದರಿಯಾಗಿರ್ತಕ್ಕಂಥ ಸಂವಿಧಾನ. ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಆಗಲಿಲ್ಲ. ನಿಮ್ ಯೋಗ್ಯತೆಗೆ ಕಾಂಗ್ರೆಸ್ನವರೇ ಎಷ್ಟು ಬಾರಿ ಸಂವಿಧಾನವನ್ನ ತಿದ್ದಿದ್ದೀರಿ ನೀವು ಈ ದೇಶದಲ್ಲಿ? ಯಾರೇ ಬಿಜೆಪಿ ಮೋದಿ ಅವರು ಬಂದ್ಮೇಲೆ ತಿದ್ದಿದ್ರ? ದೇವೇಗೌಡ ಸಾಹೇಬರು ಪ್ರಧಾನಮಂತ್ರಿ ಆಗಿ ತಿದ್ದಿದ್ರ? ಒಂದೇ ಒಂದು ಆರ್ಟಿಕಲ್ ತಿದ್ದಿದ್ರ? ಇಲ್ಲಿವರೆಗೂ ಎಷ್ಟು ಆರ್ಟಿಕಲ್ ತಿದ್ದಿದ್ದೀರಿ? ಅದೆಲ್ಲ ನೀವೇ ತಿದ್ದಿರೋದು. ಇದ್ರ ಬಗ್ಗೆ ದಲಿತ ಸಮಾಜ ಅವರು ಎಚ್ಚರಿಕೆ ವಹಿಸಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದ ಯಾವ ಪಕ್ಷವಪ್ಪ? ಯಾವ ಪ್ರಧಾನಮಂತ್ರಿ? VP ಸಿಂಗ್ ಅವರು, ಜನತಾದಳ ಸರ್ಕಾರ. ನೀವು ಕೊಟ್ರ? ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವರು ಯಾರು 2 ಬಾರಿ? ನೀವು ಕಾಂಗ್ರೆಸ್ ಪಕ್ಷದವರು. ಬಾಬು ಜಗಜೀವನ್ ರಾಮ್ ಅವ್ರನ್ನ ಪ್ರಧಾನಮಂತ್ರಿ ಪಟ್ಟದಿಂದ ತಪ್ಪಿಸಿದ್ದ ಯಾರಪ್ಪ? ನೀವು ಕಾಂಗ್ರೆಸ್ನವರು ಪಿತೂರಿ ಮಾಡಿ ಬಾಬು ಜಗಜೀವನ್ ರಾಮ್ ಅವರು ಚಪ್ರಿ ವಲಯ ಸಮಾಜದವನು, ಮಾದಿಗ ಸಮಾಜದವನು, ಅವನ ಕೈಗಡೆ ನಾವಿರ್ಬೇಕಾ ಅಂತ ಹೇಳಿ ಅವನ ಪ್ರಧಾನಮಂತ್ರಿ ಪಟ್ಟದಿಂದ ತಪ್ಪಿಸ್ತಂತ ಮೂರ್ಖರು ಯಾರು ಈ ದೇಶದಲ್ಲಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಷ್ಟು ಅನ್ಯಾಯ ಮಾಡಿದ್ದೀರಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಕಾಂಗ್ರೆಸ್ ಅನ್ನು ವಿರೋಧ ಮಾಡಿದ್ದಾರೆ. ನಮ್ಮ ಜನ, ನಮ್ಮ ಬಂಧುಗಳು ಅರ್ಥ ಮಾಡ್ಕೊಳ್ಳಿ. ಕೆರಗೋಡವ್ರೆ, ನಾವು ಸಂಘಟನೆಯಿಂದ ಬಂದಿರತಕ್ಕಂಥದ್ದು. ಕುಮಾರಣ್ಣ ಏನು ಸೂರ್ಯ ಚಂದ್ರರು ಹುಟ್ಟಿದ್ದಾರೆ, ಶಾಶ್ವತವಾಗಿ ಇದ್ದಾರೆ ಅಷ್ಟೇ ಸತ್ಯ. ಕುಮಾರಣ್ಣ ಅತಿ ಹೆಚ್ಚು ಮತಗಳಿಂದ ಎಲ್ಲ ಸಮಾಜದ ಹೃದಯವನ್ನು ಗೆದ್ದು
ಅತಿ ಹೆಚ್ಚು ಮತಗಳಿಂದ ಇವತ್ತು ಈ ಮಂಡ್ಯ ಕ್ಷೇತ್ರದಿಂದ ಗೆಲ್ತಾರೆ. ಮಂಜಣ್ಣನು ಗೆಲ್ತಾರೆ, ರಾಮನಗರ ರೂರಲ್ ಇಂದ ಇವತ್ತು ಹಾಸನನು ಗೆಲ್ಲುತ್ತೆ, ಕೋಲಾರ ಗೆಲ್ಲುತ್ತೆ. ಎಲ್ಲ ಕ್ಷೇತ್ರಗಳು ಕೂಡ ಇವತ್ತು ದೇವೇಗೌಡಜಿಯವರ ಆಶೀರ್ವಾದದಿಂದ, ಕುಮಾರಣ್ಣನವರ ಹೋರಾಟದಿಂದ ಇವತ್ತು ಈ ಪಕ್ಷ ಗೆಲ್ಲುತ್ತೆ ಅಂತಕ್ಕಂಥದ್ದನ್ನ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಇವತ್ತು ಚಂದ್ರಣ್ಣ ಅವರು ಪಕ್ಷವನ್ನು ಸೇರ್ಕೊಳ್ತಾ ಇದ್ದಾರೆ. ತುಂಬ ಹೃದಯ ಸ್ವಾಗತ ಮಾಡ್ತಾ, ಪುಟ್ಟರಾಮಣ್ಣವರು ಮಾಜಿ ಕೆಪಿಸಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಡಿಸಿಸಿ ಬ್ಯಾಂಕ್ ನ ಮಾಜಿ ಉಪಾಧ್ಯಕ್ಷರು ಮಳವಳ್ಳಿ ಅವರು ಕೂಡ ಪಕ್ಷವನ್ನ ಸೇರ್ಪಡೆ ಆಗ್ತಿದ್ದಾರೆ. ಅವರೆಲ್ಲರೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ನನ್ನ ಮಾತು ಮುಗಿಸ್ತಾ ನಮಸ್ಕಾರ, ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.